ಸ್ಕ್ರೀನ್ ಕಾಣಿಸ್ತಿದೆಯಲ್ಲ? ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಚೆಕ್ ಮಾಡಿದಾಗ ಸೊ ಜೀರೋ ಬ್ಯಾಲೆನ್ಸ್ ಸ್ಪ್ಲಿಟ್ಟಿಂಗ್ ಎಲ್ಲ ಆಗಿದೆ. ಸೊ ಪೋಸ್ಟಿಂಗ್ ಆಗಿದೆಯಲ್ವಾ ಅಂತ ನಾನು ಹಾಕಿಲ್ಲ, ಒಂದ್ಸಲ ಚೆಕ್ ಮಾಡಿ. ಇಲ್ಲ ಮಾಡಿಲ್ಲ ಅಭಿಷೇಕ್, ಪೋಸ್ಟಿಂಗ್ ಕಂಪ್ಲೀಟ್ ಮಾಡ್ಲಿಲ್ಲ. ಸಮಥಿಂಗ್ ಏನೋ ಎರರ್ ಮೆಸೇಜ್ ಬಂತು, ಸೊ ಅದಕ್ಕೆ ಓಕೆ, ಸರಿ ಚೆಕ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್. ಓಕೆ ಫೈನ್. ಓಕೆ, ಸೊ ಇವಾಗ ಪೋಸ್ಟಿಂಗ್ಸ್ ಮಾಡೋಣ ಫಸ್ಟ್. ಓಕೆ, ನಾವು ಕಾನ್ಫಿಗರೇಷನ್ಸ್ ಮಾಡಿದ್ವಲ್ಲ, ಪೋಸ್ಟಿಂಗ್ಸ್ ಮಾಡೋಣ. ಸೊ GL ಡಾಕ್ಯುಮೆಂಟ್ ಪೋಸ್ಟ್. ಡಾಕ್ಯುಮೆಂಟ್ ಪೋಸ್ಟಿಂಗ್. ಓಕೆ, ಸೊ T ಕೋಡ್ is refresh double zero. Sorry, FB50. ಸೊ FB50 ಇರುತ್ತೆ T ಕೋಡ್. ಸೊ ಇದನ್ನು ನಾವು GL ಅಕೌಂಟ್ ಪೋಸ್ಟಿಂಗ್ ಅಂತ ಕರಿತೀವಿ, ಡಾಕ್ಯುಮೆಂಟ್ ಪೋಸ್ಟಿಂಗ್. ಸೊ ಇಲ್ಲ ಅಂದ್ರೆ ಜನರಲ್ ಲೆಡ್ಜರ್ ಪೋಸ್ಟಿಂಗ್ ಅಂತ ಕೂಡ ಕರಿತೀವಿ. ಓಕೆ, ಸೊ 2 ಸೆಕೆಂಡ್. ಸೊ ನಾವು ಯಾವ ತರ ಪೋಸ್ಟಿಂಗ್ ಮಾಡಬೇಕು? FB50 ಹೋಗಿ, ಸೊ ಇಲ್ಲಿ ಡಾಕ್ಯುಮೆಂಟ್ ಡೇಟ್ ಹಾಕಬೇಕು. ಸೊ ಡಾಕ್ಯುಮೆಂಟ್ ಡೇಟ್ ನೀವು ಇವತ್ತಿನ ಡೇಟ್ ಕೂಡ ಹಾಕ್ಬೋದು, ಇಲ್ಲ ಯಾವಾಗ ನೀವು ಡಾಕ್ಯುಮೆಂಟ್ ಡೇಟ್ ಆಗಿದೆ ಅದು, ಸೊ ನೀವು ಆ ಡೇಟ್ ಕೂಡ ಹಾಕ್ಬೋದು. ಓಕೆ, ಲೈಕ್ ನಾನು 24 ತಗೊಂಡ್ರೆ ಲಾಸ್ಟ್ ಕ್ಲಾಸ್. ಸೊ ನಿಮಗೆ GL ಅಕೌಂಟ್ಸ್ ಗೊತ್ತಿರಬೇಕು. ಸೊ GL ಅಕೌಂಟ್ಸ್ ಗೊತ್ತಿಲ್ಲ ಅಂದ್ರೆ ಸೊ ಇಲ್ಲಿ ನಿಮಗೆ ಡ್ರಾಪ್ ಡೌನ್ ಅಲ್ಲಿ ಸರ್ಚ್ ಅಲ್ಲಿ ಸರ್ಚ್ ಕೂಡ ಮಾಡ್ಕೋಬಹುದು. ಓಕೆ, click on enter. So expense of GL is rent paid is 3 lakh. And entry will be debit amount. Okay, and profit center, cost center we need to enter. ಸೊ ಅವೆಲ್ಲ ಗೊತ್ತಿಲ್ಲ ಅಂದ್ರೆ ನಿಮಗೆ ಸೊ ಎಲ್ಲ ಡ್ರಾಪ್ ಡೌನ್ ಚೆಕ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಕಾಸ್ಟ್ ಸೆಂಟರ್ ವಿಲ್ ಟೇಕ್ 1000. ಸೊ ಪ್ರಾಫಿಟ್ ಸೆಂಟರ್ ಕೂಡ 1000 ಇರುತ್ತೆ. ಸೊ ಕ್ಲಿಕ್ ಆನ್ ಎಂಟರ್. ಓಕೆ, ಸೊ ನಮಗೆ ಟೋಲರೆನ್ಸ್ ಎರರ್ ಬರ್ತಾ ಇತ್ತು, ರೈಟ್? ಸೊ ನಾವು ವಿ ನೀಡ್ ಟು ಚೆಕ್ ದ ಟೋಲರೆನ್ಸ್ ಆಲ್ರೆಡಿ ಮೇಂಟೈನ್ ಮಾಡಿದೀವಿ, ಬಟ್ ಸ್ಟಿಲ್ ಎರರ್ ಬರ್ತಿದೆ ಅಂದ್ರೆ ಮೇ ಬಿ ನಮ್ಮ ಯೂಸರ್ ಐಡಿಗೆ ಸೊ ಅಸೈನ್ಮೆಂಟ್ ಅಲ್ಲಿ ಆ ತರ ಏನಾದ್ರು ಪ್ರಾಬ್ಲಮ್ ಆಗಿರುತ್ತೆ. ಸೊ ನೀವು ಇಲ್ಲಿ ಡೈರೆಕ್ಟ್ ಆಗಿ ಎರರ್ ಮೆಸೇಜ್ ಡಬಲ್ ಕ್ಲಿಕ್ ಮಾಡ್ಬಿಟ್ಟು ಓಪನ್ ಮಾಡಿದ್ಮೇಲೆ ಸೊ ಇಲ್ಲಿ ಬರೋ ಪಾತ್ ಅಲ್ಲಿ ಕೂಡ ಚೆಕ್ ಮಾಡ್ಬೋದು, ಬಟ್ ಇಲ್ಲಿ ಡೈರೆಕ್ಟ್ ಎಂಪ್ಲಾಯ್ಸ್ ಹೋಗುತ್ತೆ. ಸೊ ಅಲ್ಲೋದ್ಮೇಲೆ ಚೇಂಜಸ್ ಮಾಡ್ಕೋಬಹುದು. ಓಕೆ, ಕ್ಯಾನ್ ಗೋ ಬ್ಯಾಕ್. ನೋಡಿ, ಡಿಫೈನ್ ಗ್ರೂಪ್ ಫಾರ್ ಎಂಪ್ಲಾಯೀಸ್ ಇದೆ. ಸೊ ಇಲ್ಲಿ ನೀವು ಡಬಲ್ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೀವು ಚೇಂಜಸ್ ಮಾಡ್ಕೋಬಹುದು, ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತ. ಓಕೆ, ಸೊ ನಾವು ವಿಲ್ ಚೆಕ್ ವಿತ್ ದ ಕಂಪನಿ ಕೋಡ್. ಸಾರಿ, ಸೊ ಟೋಲರೆನ್ಸ್ ಗ್ರೂಪ್ HCLT. ಸೊ HCLT ಕರೆಕ್ಟ್ ಆಗಿದೆ. ಸೊ ಎಲ್ಲ ಮೇಂಟೈನ್ ಕೂಡ ಮಾಡಿದ್ದೀವಿ. ಓಕೆ, ಸೊ ಫೈನ್ ದಿಸ್ ಒನ್ ಇಸ್ ಗೋ ಬ್ಯಾಕ್. ಸೊ ಇದನ್ನ ಅಸೈನ್ ಮಾಡಿದೀವ ಕರೆಕ್ಟ್ ಆಗಿ ಅಂತ ಚೆಕ್ ಮಾಡಿ. ಸೊ OB57 ಹೋಗಿ ಒಂದ್ಸಲ ಯೂಸರ್ ಐಡಿ ಹಾಕ್ಬಿಟ್ಟು ಚೆಕ್ ಮಾಡ್ಕೊಂಡು. ಸೊ ಇದು ನನ್ನ ಯೂಸರ್ ಐಡಿ. ಸೊ ಗಿವ್ ಎಂಟರ್. ಸೊ ಇದಕ್ಕೆ ಬೇರೆ ಅಸೈನ್ ಆಗಿದೆ. ಸೊ ಚೇಂಜ್ ಇಟ್ ಟು ಅವರ್ ಗ್ರೂಪ್ HCLT ಅಂಡ್ ಸೇವ್. ಸೊ TR ಯಾವುದು? TR ಚೆಕ್ ಮಾಡ್ಕೋಬೇಕು. ಸೊ TR is 314. ಸೊ ಇಲ್ಲೂ ಚೆಕ್ ಮಾಡ್ಕೋಬಹುದು. ನಾವು ಡ್ರಾಪ್ ಡೌನ್ ಹೋಗಿ ಕ್ಲಿಕ್ ಮಾಡಿದ್ರೆ ಇಲ್ಲೂ ತೋರಿಸುತ್ತೆ ಯಾವ್ಯಾವ ಇದೆ ಆಕ್ಟಿವ್ ಅಲ್ಲಿ ಅಂತ. ಸೊ HCL ಮಾಡಬೇಕು 314. ಡಬಲ್ ಕ್ಲಿಕ್, ರೈಟ್. ಸೊ ಇವಾಗ ಸೇವ್ ಆಗಿದೆ. ಸೊ ವಿಲ್ ಟ್ರೈ ಅಗೈನ್. To FB7. Go to FB50. Enter the document date, rent page, and its debit. Enter the cost center here. Enter the office center, and you have to give here the bank outgoing GL. ಸೊ ಬ್ಯಾಂಕ್ outgoing GL ನ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲ ನೀವು FSW ಓಪನ್ ಮಾಡ್ಕೊಂಡು ಕೂಡ ಪೋಸ್ಟಿಂಗ್ ಮಾಡಬಹುದು, ಇಲ್ಲ ಡ್ರಾಫ್ಟ್ ಅನ್ನು ಕೂಡ ಚೆಕ್ ಮಾಡ್ಕೋಬಹುದು. ಓಕೆ, ಸೊ outgoing bank GL. ಸೊ 5 lakh 1.
So profit center, this is not a cost, so we will not enter cost center. So enter and try to stimulate. It's getting stimulated. Now we'll try to post. Okay. ಸೊ ಪೋಸ್ಟ್ ಮಾಡುವಾಗ ಕರೆಕ್ಟ್ ಕಸ್ಟಮೈಸ್ ಸೆಟ್ಟಿಂಗ್ಸ್ ರಿಮ್ಯೂಸ್ ಲೆಡ್ಜರ್ ಸೊ ಎರರ್ ಬರ್ತಿದೆ. ಸೊ ಈಗ ನಿಮ್ಗೆ ಲಾಸ್ಟ್ ಟೈಮ್ ಕೂಡ ಬಂದಿದ್ದು ಇದನ್ನು ಫಿಕ್ಸ್ ಮಾಡೋದಕ್ಕೆ ಅಂತ ಟ್ರೈ ಮಾಡಿದೆ, ರೈಟ್. ಸೊ ನಾವು ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಯಾವ್ಯಾವ್ದಕ್ಕೆಲ್ಲ ಎರರ್ ಬರ್ತಾ ಇದೆ ಅಂತ. ಓಕೆ. ಸೊ ಇದು ಕನ್ಸಿಸ್ಟೆನ್ಸಿ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ನಾವು. ಓಕೆ. ಫೈನಾನ್ಸ್ ಕನ್ಸಿಸ್ಟೆನ್ಸಿ ಚೆಕ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ ನಾವು. ಸೊ ಇವಾಗ ಡಬಲ್ ಕ್ಲಿಕ್ ಮಾಡಿದ್ದೀನಿ ಇದ್ರ ಮೇಲೆ. ಸೊ ಇಟ್ ಇಸ್ ಲೋಡಿಂಗ್. Okay, so meanwhile, I will open one more screen. Okay, I will open IMG. Okay, the IMG part and financial accounting, under financial accounting global settings and ledger and fields. Sorry, not fields. Under ledger and different settings for ledger and currency types. So ನಮಗೆ ಏನೋ ಬರ್ತದೆ ರಿಸಾಲ್ವ್ ಮಾಡೋದಕ್ಕೆ ಇಲ್ಲಿಗೆ ಹೋಗಬೇಕು. ಸೊ ಅದು ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಗ್ಲೋಬಲ್ ಸೆಟ್ಟಿಂಗ್ಸ್ ಅಲ್ಲಿ ledger ಅಂಡರ್ಲಿ ಡಿಫರೆಂಟ್ ಸೆಟ್ಟಿಂಗ್ಸ್ ಫಾರ್ ledger and currency types because we are getting an error related to the ledger. Correct? ಸೊ ಏನಂತ ಚೆಕ್ ಮಾಡೋಣ, ಬಟ್ ಐ ವಿಲ್ ಓಪನ್ ದಿಸ್ ಡಿಫೈನ್ ledger. ಓಕೆ. ಸೊ ಇವಾಗ ಇನ್ನೊಂದು ಈ ಸ್ಕ್ರೀನ್ ಅಲ್ಲಿ ಏನ್ ಎರರ್ ಇದೆ, ಯಾವ ಕಂಪನಿ ಕೂಡ ಚೆಕ್ ಮಾಡಿ. ಫೈನ್ HCLT. Okay. So now it is showing posting period variant is empty for OE. So OE we are not using, but still it is showing an error. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಕೂಡ ಅದು ರಿಮೂವ್ ಮಾಡಿದ್ದೆ, ಬಟ್ ಸ್ಟಿಲ್ ಎರರ್ ತೋರಿಸ್ತಾ ಇದೆ. ದಟ್ ಮೀನ್ಸ್ ನಾವು ಕಂಪನಿ ಕೋಡ್ನ ಡಿಲೀಟ್ ಮಾಡ್ಬೇಕಾದ್ರೆ. ಸೊ ಯಾವ ತರ ಮಾಡೋದು, ಸೊ ಅದನ್ನ ನೋಡೋಣ. ಸೊ ಇವಾಗ ಅದು ಲೋಡ್ ಆಗಲಿ. ಓಕೆ. ಸೊ ಇದ್ರಲ್ಲಿ ಬರ್ತಾ ಇದೆ ಎರರ್. ಓಕೆ. ಸೊ ನೋಡಿ, ಅಂಡರ್ಲೈನ್ ಲೆಡ್ಜರ್ ನಾನು ರಿಮೂವ್ ಮಾಡಿದ್ರು ಕೂಡ ಅದು ತಗೊಂತಾ ಇದೆ. ಸೊ ಸ್ಟಿಲ್ ಸೇಮ್ ಎರರ್ ಬರ್ತಾ ಇದೆ. ಸೊ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಕಂಪನಿ ಕೋಡ್ ಡಿಲೀಟ್ ಮಾಡ್ಬಿಡಬೇಕು. ಓಯಿಗೆ ಹೋಗಿ, ಸೊ ನಮ್ಗೆ ಓಯಿಗೆ ಎರರ್ ಬರ್ತಾ ಇರೋದಿಲ್ಲ, ನೋಡ್ಕೊಳ್ಳಿ. ಸೊ ಓಯಿಗೆ ಎರರ್ ಬರ್ತಿದೆ ಫಸ್ಟ್. ಓಕೆ. ಸೊ ಈ ತರ ಬರುತ್ತೆ ಮಲ್ಟಿಪಲ್ ಎರರ್ಸ್. ಸೊ ನಾವು ಚೆಕ್ ಮಾಡ್ಕೊಂತ ಹೋಗ್ಬೇಕು ಒನ್ ಬೈ ಒನ್. ಓಕೆ. ಸೊ ಇವಾಗ ಫಸ್ಟ್ OE ಬರ್ತಾ ಇದೆ. ಸೊ OE ಯಾವ್ದಿದೆ ಇದನ್ನ ಚೆಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕಂಪನಿ ಕೋಡ್ ಸೆಟ್ಟಿಂಗ್ಸ್ ಲೆಡ್ಜರ್ ಗೋ. ಸೊ ಇದರಲ್ಲಿ ನಮ್ಮ ಕಂಪನಿ ಕೋಡ್ ಚೆಕ್ ಮಾಡಿ. ಪೊಸಿಷನ್ HCLT ಸೆಲೆಕ್ಟ್ ಅಂಡ್ ಡಿಲೀಟ್. ಸೊ ಇವಾಗ ಡಿಲೀಟ್ ಆಯ್ತು. ಸೊ ಆಕ್ಚುಲಿ ನಾರ್ಮಲಿ ಏನ್ ಮಾಡ್ತೀವಿ ನಾವು ಗೊತ್ತಾ, ಸಿಸ್ಟಮ್ ಅಲ್ಲಿ ಒಂದೇ ಒಂದು ಲೆಡ್ಜರ್ಸ್ ನ ಮೇಂಟೈನ್ ಮಾಡ್ತೀವಿ, ಲೀಡಿಂಗ್ ಲೆಡ್ಜರ್. ಬಟ್ ಇಲ್ಲಿ ಮಲ್ಟಿಪಲ್ ಲೆಡ್ಜರ್ಸ್ ಇದೆ. ಸೊ ಹಂಗಾಗ್ಬಿಟ್ಟು ಏನಾಗಿದೆ, ಎಲ್ಲದಕ್ಕೂ ಸ್ಪ್ಲಿಟ್ ಆಗ್ಬಿಟ್ಟು. ಸೊ ನೆಕ್ಸ್ಟ್ ಇವಾಗ 0 ಈಗ ಆಯ್ತು. ಸೊ ಮತ್ತೆ ಇದು ಬಿಟ್ಟು ಬೇರೆ ಏನಾದ್ರು ಎರರ್ ಇದೆಯಾ ಚೆಕ್ ಮಾಡಿ. ಸೊ ಫೈನ್ ನೆಕ್ಸ್ಟ್. ಸೊ ಇವಾಗ 2LL ಕೂಡ ಇದೆ. 2L ಎಲ್ಲಿದೆ? ಸೊ ನೆಕ್ಸ್ಟ್ ವಿಲ್ ಗೋ ಬ್ಯಾಕ್. ಇವಾಗ ಡಿಲೀಟ್ ಆಗಿದೆ ಅಲ್ವಾ. ಸೊ ಮತ್ತೆ ಲೆಡ್ಜರ್ ಕ್ಲಿಕ್ ಮಾಡಿ. ಎಲ್ಲ ಒಂದೇ ಸಲ ಸೇವ್ ಮಾಡಬಹುದು. ಓಕೆ. ಸೊ ಇವಾಗ ಇನ್ನೊಂದು ಯಾವುದು 2L. ಸೊ 2LL ಕೂಡ ಇದೆ. ಸೊ ಇದೆಲ್ಲೆಲ್ಲ ಅಂಡರ್ಲೈನ್ ಲೆಡ್ಜರ್ ಅಸೈನ್ ಆಗಿದೆ ಅದರಲ್ಲೆಲ್ಲ ನಮ್ಮ ಕಂಪನಿ ಕೋಡ್ ಆ್ಯಡ್ ಆಗಿರುತ್ತೆ. ಸೊ ಅದೆಲ್ಲ ಡಿಲೀಟ್ ಮಾಡಬೇಕು. ಓಕೆ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಬಟ್ ಡಿಲೀಟ್ ಮಾಡಬೇಕು. ಸೊ ಬಿಕಾಸ್ ಇದು ಏನಕ್ಕೆ ಆಗುತ್ತೆ ಅಂದ್ರೆ ಮಲ್ಟಿಪಲ್ ಲೆಡ್ಜರ್ಸ್ ಇರುತ್ತೆ ಒಂದು ಸಿಸ್ಟಮ್ ಅಲ್ಲಿ. ಸೊ ಅದೇ ಪ್ರಾಬ್ಲಮ್. ಸೊ ನಿಮಗೆ ಆ ತರ ರಿಯಲ್ ಟೈಮ್ ಸರ್ವರ್ ಅಲ್ಲಿ ಈ ತರ ಇಶ್ಯೂಸ್ ಬರೋದಿಲ್ಲ. ಬಿಕಾಸ್ ರಿಯಲ್ ಟೈಮ್ ಸರ್ವರ್ ಅಲ್ಲಿ ಫ್ರೆಶ್ ಸರ್ವರ್ ಆಗಿರುತ್ತೆ, ಅಲ್ಲಿ ನಿಮಗೆ ಬೇರೆ ಯಾವುದು ಸರ್ವರ್ಸ್ ಇರೋದಿಲ್ಲ. ಓಕೆ. ಸಾರಿ, ನಾನು ಸೇವ್ ಮಾಡ್ಬಿಟ್ಟೆ. ಸೇವ್ ಮಾಡಿದ್ರೆ ಇವಾಗ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಸೇವ್ ಮಾಡೋದಕ್ಕಿಂತ ಮುಂಚೆ ನಾವು ಡಿಲೀಟ್ ಮಾಡ್ಕೊಂಡ್ಬಿಡ್ಬೇಕು. 2L ಇದೆ. ಸೊ ಅಗೇನ್ ಫೈನ್ ನೆಕ್ಸ್ಟ್. C1 ಇದೆ HCL. ಸೊ C1 ನ ಕೂಡ ಸೆಲೆಕ್ಟ್ ಮಾಡಬೇಕು. ಸೊ ಲೆಟ್ ಇಟ್ ಸೇವ್. Yes, enter. Enter.
ಓಕೆ, ಸೊ ನಾವು ಸೇವ್ ಆಗಿದೆ ಅಲ್ವಾ, ಸೊ ವಿಲ್ ಗೋ ಬ್ಯಾಕ್ ಟು ಲೆಡ್ಜರ್ ಗೆ. ಸೊ ಲೆಡ್ಜರ್ಗೆ ಹೋಗ್ಬೇಕು, ಎಂಟರ್. ಸೊ ಇಲ್ಲಿ ಇವಾಗ ಏನೋ ಬರ್ತಾರೆ C1ಗೆ. ಸೊ C1 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಅಲ್ಲೇ ಫೈಂಡ್ ನೆಕ್ಸ್ಟ್ ಚೆಕ್ ಮಾಡಬೇಕು ಅಂತ ಇಲ್ಲ, ಇದು ಕಾಮನ್ ಎರರ್ ಅಂಡರ್ಲೈನ್ ಲೆಡ್ಜರ್ಗೆ. ಸೊ ನೆಕ್ಸ್ಟ್ ನಾನು ಕಂಪನಿ ಡಿಲೀಟ್ ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಕಂಪನಿ ಕೋಡ್ ಸೆಟ್ಟಿಂಗ್ಸ್, ಎಂಟರ್. ಸೊ ಅವರ್ ಕಂಪನಿ ಕೋಡ್ HCLT, ಎಂಟರ್, select, delete. Okay, so next I will go to ledger. ಸೊ C1 ಆಯ್ತಲ್ವಾ, C2 ಹೋಗಿ ಕಂಪನಿ ಕೋಡ್ಸ್. ಸೊ ಎಲ್ಲದರಲ್ಲೂ ಇರುತ್ತೆ 100%. ಅಂಡರ್ಲೈನ್ ಲೆಡ್ಜರ್ ಎಲ್ಲೆಲ್ಲ ಅಸೈನ್ ಆಗುತ್ತಲ್ಲ, ಸೊ ಅಲ್ಲೆಲ್ಲ ಇರುತ್ತೆ. ಸೊ ನಮ್ದು ಲೀಡಿಂಗ್ ಲೆಡ್ಜರ್ ಒಂದಕ್ಕೆ ಅಸೈನ್ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ಓಕೆ, ಬಿಕಾಸ್ ವಿ ಆರ್ ಯೂಸಿಂಗ್ ಓನ್ಲಿ ಲೀಡಿಂಗ್ ಲೆಡ್ಜರ್. ಒನ್ ಸೆಕೆಂಡ್ ಗೈಸ್. ಹಲೋ. ಹಾಂ, ಇಲ್ಲ ಕಣ, ಒಂದ್ಸರಿ ಕೆಲಸ ಇತ್ತು ಮಾಡ್ತಿದ್ದೆ. ಒಂದು 9 ಗಂಟೆ ಮಾಡ್ತೀನಿ ತಡಿ ನಾನು. ಓಕೆ, ಸೊ ಇವಾಗ C2 ಅಲ್ಲಿ ಡಿಲೀಟ್ ಮಾಡಿದ್ವಿ. ಸೇಮ್ ಲೆಡ್ಜರ್ಗೆ ಹೋಗಿ ಹೇಗೆ. ಸೊ C2 ಆಯಿತು. ಸೊ ನೆಕ್ಸ್ಟ್ ELಗೆ ಹೋಗಿ. ಸೊ EL ಅಗೇನ್ ಕಂಪನಿ ಕೋಡ್, ಎಂಟರ್, ಪೊಸಿಷನ್, ಕಂಪನಿ ಕೋಡ್ HCLT, ಎಂಟರ್, select and delete. Okay, so next go to the ledger. ಸೊ C2 ಆಯ್ತಲ್ವಾ, ಸಾರಿ EL ಆಯ್ತಲ್ಲ. ಸೊ ನೆಕ್ಸ್ಟ್ EX ledger, ಸಾರಿ ಕಂಪನಿ ಕೋಡ್, ಎಂಟರ್, ಕಂಪನಿ ಪೊಸಿಷನ್, ಕಂಪನಿ ಕೋಡ್ HCLT, ಎಂಟರ್, select, delete. ನೆಕ್ಸ್ಟ್ go to the ledger again. EX ಆಯ್ತಲ್ವಾ ಇವಾಗ. ಸೊ ನೆಕ್ಸ್ಟ್ G1, ಕಂಪನಿ ಕೋಡ್, ಎಂಟರ್, G2, select and delete. ನೆಕ್ಸ್ಟ್ ಲೆಡ್ಜರ್ಗೆ ಹೋಗಿ H1, ಕಂಪನಿ ಕೋಡ್, ನಿಮಗೆ ರಿಯಲ್ ಟೈಮಲ್ಲಿ ಈ ಥರ ಇಶ್ಯೂಸ್ ಬರೋದಿಲ್ಲ, ಬಿಕಾಸ್ ನೀವು ಅಲ್ಲಿ ನಿಮ್ಮದು ಕಂಪನಿ ರಿಲೇಟೆಡ್ ಲೆಡ್ಜರ್ಸ್ ಮಾತ್ರ ಯೂಸ್ ಮಾಡ್ತೀರಾ. ಸೊ ಇಫ್ ಇಟ್ ಇಸ್ ಅಸೈನ್ ಫಾರ್ ಅದರ್ ಲೆಡ್ಜರ್ಸ್ ಆಲ್ಸೋ, ಸೊ ನಿಮ್ಮ ಕಂಪನಿ ಕೋಡ್ ರಿಲೇಟೆಡ್ ಇರೋದ್ರಿಂದ ದಟ್ ಇಸ್ ನಾಟ್ ಅನ್ ಇಶ್ಯೂ. ನೀವು ಅಸೈನ್ ಮಾಡಲೇಬೇಕು. ದ ಎಂಡ್ ಆಫ್ ರೆಡಿ. ಓಕೆ, ಸೊ ಲೆಡ್ಜರ್, ಎಂಟರ್, H2, ಕಂಪನಿ ಕೋಡ್, ಸೊ ನೀವು ಡೈರೆಕ್ಟ್ ಲೆಡ್ಜರ್ನೇ ಡಿಲೀಟ್ ಮಾಡ್ಬೋದು. ಬಟ್ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ಆಲ್ರೆಡಿ ಪೋಸ್ಟಿಂಗ್ಸ್ ಆಗಿದ್ರೆ ಯು ಕ್ಯಾನಾಟ್ ಡಿಲೀಟ್ ದ ಲೆಡ್ಜರ್. ನಿಮ್ಮ ಪೋಸ್ಟಿಂಗ್ಸ್ ಆಗಿಲ್ಲ ಅಂದ್ರೆ ಡೈರೆಕ್ಟ್ ಇಲ್ಲಿ ಲೆಡ್ಜರ್ನೇ ಡಿಲೀಟ್ ಮಾಡ್ಬಿಡ್ಬೋದು. ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ ನೋಡಿ, ಇವಾಗ ಸೇವ್ ಮಾಡ್ಬಿಡ್ತೀನಿ ಫಸ್ಟ್ ಇದು.
ಯಾವ ತರ ಡಿಲೀಟ್ ಮಾಡೋದು ಅಂದ್ರೆ, ಸೊ ಇವಾಗ ಇಲ್ಲಿ ಒಂದು LG ಇದೆ ಅಸೈನ್ ಆಗಿರೋದು ಅಲ್ವಾ. ಸೊ ಅದೇ ತರ ಬೇಜಾನ್ ಇದೆ, ಮಲ್ಟಿಪಲ್ಸ್ ಬೇರೆ ಬೇರೆವೆಲ್ಲ ಇದಾವೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಂದ ತಗೊಂತೀನಿ ಅಂತ ಇಟ್ಕೊಳ್ಳಿ, LG ಆಲ್ಸೋ. ಸೊ ಈ ತರ ಸೆಲೆಕ್ಟ್ ಮಾಡ್ಬಿಟ್ಟು ನೀವು ಡಿಲೀಟ್ ಕೂಡ ಮಾಡ್ಬೋದು. ಪ್ರಾಬ್ಲಮ್ ಏನಂದ್ರೆ ಅದಕ್ಕೆ ಪೋಸ್ಟಿಂಗ್ಸ್ ಆಗಿದ್ರೆ ಡಿಲೀಟ್ ಮಾಡೋದಕ್ಕಾಗಲ್ಲ. ಸೊ ಆಲ್ರೆಡಿ ಪೋಸ್ಟಿಂಗ್ಸ್ ಆಗಿದ್ರೆ ನೋಡಿ S3 ವರೆಗೂ ತಗೊಂಡಿದ್ದೀನಿ, ಡಿಲೀಟ್ ನೋಡಿ. ಸೊ ಡಿಲೀಟ್ ಆಲ್ ಎಂಟ್ರೀಸ್ ವಿತ್ ಡಿಪೆಂಡೆಂಟ್ ಎಂಟ್ರೀಸ್ ಇದೆ, ವಿತೌಟ್ ಡಿಪೆಂಡೆಂಟ್ ಎಂಟ್ರೀಸ್. ಸೊ ನಾವು ಆಲ್ ಎಂಟ್ರೀಸ್ ಕೊಡ್ಬೇಕು, ಯಾಕೆಂದ್ರೆ ನಮಗೆ ಕಂಪನಿ ಕೋಡ್ ಡಿಲೀಟ್ ಆಗ್ಬೇಕಲ್ಲ. ಸೊ ಅದಕ್ಕೋಸ್ಕರ ಸೊ ಕ್ಲಿಕ್ ಆನ್ ಎಂಟರ್. ಸೊ ಮೇ ಬಿ ಪೋಸ್ಟಿಂಗ್ಸ್ ಯಾವ ಆಗಿಲ್ಲ ಅನ್ಸುತ್ತೆ. ಸೊ ಇಲ್ಲಿ ಯಾರು ತೋರಿಸ್ತಾ ಇಲ್ಲ. ಸೇವ್ ಆದ್ರೆ ಓಕೆ ಫೈನ್. ಸೊ LMಗೂ ಯಾವ್ದು ಎರರ್ ಇಲ್ಲ. ಓಕೆ, ಸೊ ಒಂದೊಂದೇ ಲೆಡ್ಜರ್ಗೆ ಈ ತರ ಪಾಪಪ್ ಬರುತ್ತೆ. ಸೊ ನೋಡಿ LNಗೂ ಯಾವ್ದು ಎರರ್ ಇಲ್ಲ. ಸೊ ಇಟ್ ಈಸ್ ಅಲೋಯಿಂಗ್ ಟು ದ ಸೇವ್ ಅಂಡ್ LN ಆಯ್ತು. ನೆಕ್ಸ್ಟ್ LS. ಸೊ LSಗೆ ಯಾವ್ದು ಎರರ್ ಇಲ್ಲ. ನೆಕ್ಸ್ಟ್ N2, N3, R2, ನೋಡಿ. ಸೊ R2 ತುಂಬಾ ಟೈಮ್ ತಗೋತಿದೆ ಅಂದ್ರೆ ಸೊ ಡಿಪೆಂಡೆಂಟ್ ಎಂಟ್ರೀಸ್ ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ದ ರೀಸನ್. ಸೊ ಇವರು ಏನ್ ಮಾಡಿರ್ತಾರೆ ಗೊತ್ತಾ, ಮಿಸ್ಟೇಕ್ ಏನ್ ಮಾಡಿರ್ತಾರೆ ಅಂದ್ರೆ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಅಸೈನ್ ಮಾಡಿರೋದಿಲ್ಲ ಕಂಪನಿ ಕೋಡ್ಗೆ. ಸೊ ದಟ್ ಇಸ್ ಅ ಬಿಗ್ ಮಿಸ್ಟೇಕ್. ಸೊ ಅದು ಮಾಡ್ಲೇಬೇಕು, ಅದು ಮಾಡಿದ್ರೇನೆ ನಿಮ್ಗೆ ಅಲೋ ಮಾಡೋದು ಲೆಡ್ಜರ್ ಪೋಸ್ಟಿಂಗ್ಸ್ಗೆ. ಓಕೆನಾ. ಸೊ ಅದು ಮಾಡದೇ ಇದ್ರೆ ನೋಡಿ ಬೇರೆಗೂ ಎರರ್ ಬರುತ್ತೆ. ಸೊ ಪ್ರಾಕ್ಟೀಸ್ ಸರ್ವರ್ ಆಗಿರೋದ್ರಿಂದ ಸೊ ನಮಗೂ ಕೂಡ ಎರರ್ ಬರ್ತಾ ಇರುತ್ತೆ. ಸೊ ವಿ ನೀಡ್ ಟು ಡಿಲೀಟ್. ನೋಡಿ ಇವಾಗ ಸೊ ಆಲ್ಮೋಸ್ಟ್ ಡಿಲೀಟ್ ಆಗಿದೆ. ಓಕೆ, ಸೊ ಎಂಟರ್. ಸೊ ನೋಡಿ ಅದು ಜಾಸ್ತಿ ಇತ್ತು ಡಿಪೆಂಡೆಂಟ್ ಎಂಟ್ರೀಸ್. ಸೊ ಡಿಲೀಟ್. ಸೊ ಇವಾಗೆಲ್ಲ ಡಿಲೀಟ್ ಆಯ್ತು. ಸೊ ಲೆಟ್ ಮಿ ಸೇವ್. ಸೊ S3 ವರೆಗೂ ಆಗಿದೆ. ಸೊ ಅಲ್ಲಿಂದ ಮತ್ತೆ ಚೆಕ್ ಮಾಡಬೇಕು. ಬಟ್ ಏನಂದ್ರೆ ಸೊ ಈ ತರ ಡಿಲೀಟ್ ಮಾಡೋದು ಒಂದು ಪ್ರಾಬ್ಲಮ್ ಕೂಡ ಇದೆ. ಓಕೆ, ನೋಡಿ ಈ ಕಂಪನಿ ಕೋಡ್ಗೆ ಸೊ N3 ಅಲ್ಲಿ ಅಲೋ ಮಾಡ್ತಾ ಇಲ್ಲ. ಸೊ ಲೆಟ್ ಇಟ್ ಬಿ. ಸೊ ಅದು ಬಿಟ್ಬಿಟ್ಟು ರಿಮೈನಿಂಗ್ ಸೇವ್ ಆಗಿರುತ್ತೆ. ಓಕೆ, ಸೊ ನಾವು ಇವಾಗ ಸೊ ವಿಲ್ ಗೋ ಟು S5. ನೋಡಿ ಇವಾಗ ಇಲ್ಲಿವರೆಗೂ ಡಿಲೀಟ್ ಮಾಡಿದ್ವಿ ನಾವು, ಅಲ್ಲಿಂದ ಮುಂದಕ್ಕೆ ಎಲ್ಲ ಅಡ್ಜಸ್ಟ್ ಡಿಲೀಟ್ ಆಗಿದೆ. ಸೊ ಇವಾಗ S2 ಅಲ್ಲಿ ಚೆಕ್ ಮಾಡೋಣ. ಸೊ ಕಂಪನಿ ಕೋಡ್ಸ್ಗೆ ಹೋಗಿ ಸೊ ಎಂಟರ್. ಸೊ ಕಂಪನಿ ಕೋಡ್ ಪೊಸಿಷನ್ HCLT ಎಂಟರ್. ಇಲ್ಲ, ಇಲ್ಲಿ ಡಿಲೀಟ್ ಆಗಿದೆ. ಸೊ ಇನ್ನೆಲ್ಲ ಲೆಡ್ಜರ್ಸ್ ಡಿಲೀಟ್ ಮಾಡ್ಬಿಡ್ತೀವಿ.
ಬಟ್ ನೀವು ರಿಯಲ್ ಟೈಮಲ್ಲಿ ನಿಮಗೆ ಲೆಜರ್ ವೈಸ್ ಡಿಲೀಟ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ. ವೈ? ಬಿಕಾಸ್ ಸೊ ಆ ಲೆಜರ್ ಏನು ಪರ್ಪಸ್ಗೋಸ್ಕರ ಕ್ರಿಯೇಟ್ ಮಾಡಿರುತ್ತೆ ಅಂತ ನಿಮಗೆ ಗೊತ್ತಿರಲ್ಲ. ಕರೆಕ್ಟ್. ಸೊ ಅದಕ್ಕೋಸ್ಕರ ನಾವು ಲೆಜರ್ ಅಲ್ಲಿ ಡೈರೆಕ್ಟ್ ಆಗಿ ಡಿಲೀಟ್ ಮಾಡಂಗಿಲ್ಲ, ಲೈಕ್ ಕಂಪನಿ ಕೋಡ್ ಡಿಲೀಟ್ ಮಾಡ್ಬೋದು. ಓಕೆ, ಯಾವ ತರ ಅಂದ್ರೆ, ಸೊ ಇವಾಗ ತೋರಿಸ್ನಲ್ಲ ನಮಗೆ S5 ಲೆಜರ್ ಅಂದ್ರೆ ಇದು ಡೈರೆಕ್ಟ್ ಆಗಿ ಡಿಲೀಟ್ ಮಾಡ್ಬಿಟ್ರೆ ಸೊ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಇಂಟ್ರೆಸ್ಟ್ ಡಿಲೀಟ್ ಆಗ್ಬಿಡುತ್ತೆ. ಇವಾಗ ನಾನು ಆಲ್ರೆಡಿ ಇವಾಗ ತೋರಿಸಿದ್ರೆ ಅದು ಅದೇ ತರ ಆಗಿದ್ದು. ಓಕೆ, ಬಟ್ ಇವಾಗ ಪ್ರಾಕ್ಟೀಸ್ ಸರ್ವರ್ ಕೂಡ ಅಷ್ಟೇನೆ. ಸೊ ಬೇರೆಯವ್ರು ಯಾರಾದ್ರೂ ಕ್ರಿಯೇಟ್ ಮಾಡಿದ್ರೆ ನೀವು ಡಿಲೀಟ್ ಮಾಡ್ಬಿಟ್ರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ನೀವು ಡಿಲೀಟ್ ಮಾಡಬೇಡಿ. ಸೊ ನಾನು ತೋರಿಸಿದ್ದೆ ಆ ಥರ ಡಿಲೀಟ್ ಮಾಡ್ಬೋದು ಅಂತ. ಓಕೆ, ಸೊ ಡೋಂಟ್ ಡಿಲೀಟ್ ಲೈಕ್ ದಟ್. ಸೊ ಸೆಲೆಕ್ಟ್ S5 ಅಂಡ್ ಕಂಪನಿ ಕೋಡ್ ಅಂಡ್ ಒನ್ ಬೈ ಒನ್. ಓಕೆ, ಇಟ್ ವಿಲ್ ಟೇಕ್ ಆರ್ಡ್ಲಿ ಹಾಫ್ ಅನ್ ಅವರ್ ಆರ್ 1 ಅವರ್ ಟೈಮ್. ಓಕೆ, ಸೊ ಚೆಕ್ ಮಾಡ್ಬಿಟ್ಟು ನೀವು ಡಿಲೀಟ್ ಮಾಡ್ಕೊಳ್ಳಿ. ಸೊ ಇದು ಒನ್ ಟೈಮ್ ಆಕ್ಟಿವಿಟಿ, ನೀವು ಒನ್ ಟೈಮ್ ಅಸೈನ್ ಮಾಡಿ ಡಿಲೀಟ್ ಮಾಡಿದ್ರೆ ಮುಗಿದೋಯ್ತು, ಮತ್ತೆ ಯಾರು ಅಸೈನ್ ಮಾಡಲ್ಲ. ಓಕೆ, SALT ಅಂಡ್ ಡಿಲೀಟ್. ಓಕೆ, ಸೊ ನೆಕ್ಸ್ಟ್ ಗೋ ಟು ದ ಲೆಡ್ಜರ್. S5 ಆಯ್ತಲ್ಲ, ಎಂಟರ್. ಸೊ S6 ಕಂಪನಿ ಕೋಡ್, ಎಂಟರ್. Position, HCLT, enter. Select, delete. Go to the ledger again, enter. SB company code, enter. Position, HCLT, enter. Select, delete. Next ledger, enter. So S6 company code, enter. Position, HCLT, enter. Select, delete. Okay. So next ledger SC ವರ್ಗು ಆಗಿದೆಯಲ್ವಾ. Okay, I scroll down. So SX, select company code, HCLT, enter. Ledger, enter. Next S1 company codes, enter. Position, HCLT, enter. Select, delete. Okay, so next ledger SY ಆಯ್ತು. T1 company codes, enter. Select, delete. So T1 ಆಯ್ತು. T2, go to ledger. Okay, ಸೊ ಇವಾಗ T2 ಆಯ್ತು. ಸೊ ಇದು ಬಿಟ್ಟ ನೆಕ್ಸ್ಟ್ ಇರೋದು X2 ಕಂಪನಿ ಕೋಡ್. ಸೊ ಇದೆಲ್ಲ ಏನಾಗಿರುತ್ತೆ ಗೊತ್ತಾ? ಸಿ ನೋಡಿ, ಲೆಡ್ಜರ್ ಏನಕ್ಕೆ ಅದು ಅಂಡರ್ಲೈನ್ ಲೆಡ್ಜರ್ ಅಸೈನ್ ಆಗಿರುತ್ತೆ ಅಂದ್ರೆ ಯಾರು ಮ್ಯಾನ್ಯುಯಲ್ ಅಸೈನ್ ಮಾಡಲ್ಲ. ಬಟ್ ವೆನ್ ದೇ ಆರ್ ಕ್ರಿಯೇಟಿಂಗ್ ಎಸ್ ಅನ್ ಎಕ್ಸ್ಟೆನ್ಷನ್ ಲೆಡ್ಜರ್, ಸೊ ಎಕ್ಸ್ಟೆನ್ಷನ್ ಲೆಡ್ಜರ್ ರಿಪೋರ್ಟ್ಗೋಸ್ಕರ ಕ್ರಿಯೇಟ್ ಮಾಡಿದಾಗ ಸೊ ಅವಾಗ ಏನಾಗ್ಬಿಡುತ್ತೆ, ಅದು ಎಲ್ಲ ಕಂಪನಿ ಕೋಡ್ಗೂ ಎಕ್ಸ್ಟೆಂಡ್ ಆಗ್ಬಿಡುತ್ತೆ. ಓಕೆ, ಸೊ ಪ್ರಾಕ್ಟೀಸ್ ಅಲ್ಲಿ ಯಾರು ಎಕ್ಸ್ಟೆನ್ಷನ್ ಲೆಡ್ಜರ್ನ ಕ್ರಿಯೇಟ್ ಮಾಡಬಾರ್ದು, ಮಾಡಬೇಡಿ ಕೂಡ. ಏನಕ್ಕೆ ಸುಮ್ಮನೆ ಯಾರು ಬೇರೆ ಎಲ್ಲ ಕಂಪನಿ ಕೋಡ್ಗೂ ಎಕ್ಸ್ಟೆಂಡ್ ಆಗೋಗ್ಬಿಡುತ್ತೆ, ರೈಟ್? ಸೊ ನೀವು ಸ್ಟ್ಯಾಂಡರ್ಡ್ ಲೆಡ್ಜರ್ ಅಂತ ಕ್ರಿಯೇಟ್ ಮಾಡ್ಕೊಳ್ಳಿ, ಪೋಸ್ಟಿಂಗ್ಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಬೇಕಾಗಿರೋದು ಏನು, ಪೋಸ್ಟಿಂಗ್ಸ್ ಹೆಂಗ್ ಮಾಡಬೇಕು, ಯಾವ ತರ ವರ್ಕ್ ಆಗುತ್ತೆ ಅನ್ನೋದು ಕಲಿಬೇಕು ಅಷ್ಟೇ. ಓಕೆ, ಸೊ ಎಕ್ಸ್ಟೆನ್ಷನ್ ಲೆಡ್ಜರ್ ಬಂದ್ಬಿಟ್ಟು ಇಟ್ಸ್ ಓನ್ಲಿ ಫಾರ್ ದ ರಿಪೋರ್ಟಿಂಗ್ ಪರ್ಪಸ್ ಅಷ್ಟೇ. ಸೊ ನಿಮ್ಗೆ ಎಲ್ಲ ಕಂಪನಿ ಕೋಡ್ನು ಇಫ್ ಯು ಆರ್ ಯೂಸಿಂಗ್ ಎ ಡಿಫರೆಂಟ್ ಅಕೌಂಟಿಂಗ್ ಪ್ರಿನ್ಸಿಪಲ್, ಸೊ ಅವಾಗ ನಾವು ಎಕ್ಸ್ಟೆನ್ಷನ್ ಲೆಡ್ಜರ್ ಥ್ರೂ ನಾವ್ ಏನ್ ಮಾಡ್ತೀವಿ, ಸೊ ನಿಮಗೆ ಪೋಸ್ಟಿಂಗ್ಸ್ ನ ಮಾಡ್ತಾ ಹೋಗ್ತೀವಿ ಅಷ್ಟೇನೆ. ಓಕೆ, ನೆಕ್ಸ್ಟ್ X2 ಆಯ್ತಲ್ಲ ಲೆಡ್ಜರ್. X3 ಕೋಡ್ ಇದ್ರಲ್ಲಿ ಯಾವುದು ಇಲ್ಲವೇ ಇಲ್ಲ X3. ಸೊ ನೋ ವರ್ಸ್.
Oh, sorry. X9. Company code. Enter. Position. Activity. Enter. Select. Delete. Okay. So next we'll go to ledger. Enter. So next Y. Y2. So Y2 go enter. Position. Company code HLT. Enter. Select and delete. Okay. So next go to Y2 ಆಯ್ತು. So Y2 ಆದ್ಮೇಲೆ ಅಷ್ಟೇ Y2 ಲಾಸ್ಟ್. So now we'll try to say. ಸೊ ಒಂದ್ ಎರರ್ ಬರುತ್ತೆ ಎಂಟ್ರಿದು. ಸೊ ಎಂಟ್ರಿ ಒಂದು ನಾವು ಮ್ಯಾನ್ಯಲ್ ಡಿಲೀಟ್ ಮಾಡಿ. So N3. Okay. So deletion is not possible because already postings exist ಇದೆ ಈ ಕಂಪನಿ ಕೋಡ್. ಸೊ postings ಆಲ್ರೆಡಿ ಇದ್ರೆ ನಮಗೆ ಡಿಲೀಟ್ ಮಾಡೋದಕ್ಕಾಗಲ್ಲ. So what we'll do is you can enter go to entry already delete ಮಾಡಿದ್ವಿ. ಸೊ ನಾವೇನ್ ಮಾಡ್ತೀವಿ, ನಮ್ಮ ಫಿಸಿಕಲ್ ಇಯರ್ದು ಡಿಆಕ್ಟಿವೇಟ್ ಮಾಡಿ ಸೇವ್. ಓಕೆ, go back. So close this. We'll close this and save. ಸೊ ಸ್ಟಿಲ್ ಏನಾದರೂ ಎಂಟ್ರಿ ಎರರ್ ಬಂತು ಅಂದ್ರೆ ಸೊ ವಿಲ್ ಕ್ಲೋಸ್ ಅಂಡ್ ಸೊ ಡಿಲೀಟ್ ದ ಎಂಟ್ರಿ ಇದೆ. ಓಕೆ, ಸೊ ಅದು ಮಾಡ್ತೀನಿ, ಬಟ್ ನೀವು ಯಾವ ತರ ಡಿಲೀಟ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕು ಅಷ್ಟೇ ಇದು ಎರರ್ ಬಂದಾಗ. ಓಕೆ, ಸೊ ನಿಮ್ಗೆ ಅದು ಗೊತ್ತಾಯ್ತಲ್ಲ, ಸೊ ಯಾವ ತರ ರಿಮೂವ್ ಮಾಡ್ತೀವಿ, ಏನಕ್ಕೋಸ್ಕರ ರಿಮೂವ್ ಮಾಡ್ತೀವಿ ಅಂತ. ಓಕೆ, ಸೊ ಇದು ಡಿಲೀಟ್ ಆಗ್ತಾ ಇಲ್ಲ. ಸೊ ಎಂಟ್ರಿ ಒಂದು ಬಿಕಾಸ್ ಆಲ್ರೆಡಿ ಎಂಟ್ರೆಸ್ ಇರೋದ್ರಿಂದ ಅವರಲ್ಲಿ. ಸೊ ಲೆಟ್ ಇಟ್ ಬಿ. ಓಕೆ, ಸೊ ಇದು ನಾನು ಆಮೇಲೆ ಮಾಡ್ತೇನೆ. ಸೊ ಇವಾಗ ಸೊ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ನ ಚೆಕ್ ಮಾಡಿ. ಓಕೆ, ಸೊ ಟ್ಯಾಕ್ಸ್ ಕಾನ್ಫಿಗರೇಷನ್ ಯಾಕೆಂದ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ಸೊ ಸುಮ್ಮನೆ ಅದನ್ನೇ ಮಾಡ್ಕೊಂಡು ಕುತ್ಕೊಂಡ್ರೆ ವರ್ಕ್ ಆಗುತ್ತೆ. ಓಕೆ, ಸೊ ಇವಾಗ ಟ್ಯಾಕ್ಸ್ ಕೋಡ್ ಕಾನ್ಫಿಗರೇಷನ್ಸ್ ಅಲ್ಲಿ ಸೊ ನಮಗೆ ಮಲ್ಟಿಪಲ್ ಸ್ಟ್ರಕ್ಚರ್ಸ್ ಇದೆ ಟ್ಯಾಕ್ಸ್ ಕೋಡ್ ಅಲ್ಲಿ ಕೂಡ. ಸೊ ಇಟ್ ಇಸ್ ನಾಟ್ ಲೈಕ್ ಡೈರೆಕ್ಟ್ಲಿ ಯು ಕ್ಯಾನ್ ಕ್ರಿಯೇಟ್ ಎ ಟ್ಯಾಕ್ಸ್ ಕೋಡ್ ಅಂಡ್ ಅಸೈನ್ ದ ಪರ್ಸೆಂಟೇಜ್. ಸೊ ಆ ತರ ಕ್ರಿಯೇಟ್ ಮಾಡ್ಬಿಟ್ಟು ಅಸೈನ್ ಮಾಡೋದು ಕೂಡ ನಿಮ್ಗೆ ಇಂಪ್ಯಾಕ್ಟ್ ಆಗೋಲ್ಲ. ಓಕೆ, ಸೊ ಅದಕ್ಕೆ ನೀವು ಏನೇನ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಡಿಫ್ರೆಂಟ್ ಸ್ಟೆಪ್ಸ್ ಇದೆ. ಓಕೆ, ಸೊ ಎಸ್ ಎಂ ಜಿ ಸ್ಕ್ರೀನ್ ಅಲ್ಲಿ ನಿಮಗೆ ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡರ್ ಫೈನಾನ್ಷಿಯಲ್ ಅಕೌಂಟಿಂಗ್. ಸೊ ಇಲ್ಲಿ ನಿಮಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ಗ್ಲೋಬಲ್ ಸೆಟ್ಟಿಂಗ್ಸ್. ಸೊ ಟ್ಯಾಕ್ಸ್ ರಿಜಿಸ್ಟರ್ ಅಂಡ್ ಟ್ಯಾಕ್ಸ್ ಸೇಲ್ಸ್ ಅಂಡ್ ಪರ್ಚೇಸ್. ಸೊ ಟ್ಯಾಕ್ಸ್ ಆನ್ ಸೇಲ್ಸ್ ಆರ್ ಪರ್ಚೇಸ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾವು ಬೇಸಿಕ್ ಸೆಟ್ಟಿಂಗ್ಸ್, ಕ್ಯಾಲ್ಕುಲೇಷನ್ಸ್ ಅಂಡ್ ಪೋಸ್ಟಿಂಗ್ಸ್ ಇವರಲ್ಲಿ ಸೆಟ್ಟಿಂಗ್ಸ್ ಮಾಡ್ಕೋಬೇಕು. ಫಸ್ಟ್ ಬೇಸಿಕ್ ಸೆಟ್ಟಿಂಗ್ಸ್. ಓಕೆ, ಸೊ ಬೇಸಿಕ್ ಸೆಟ್ಟಿಂಗ್ಸ್ ಅಲ್ಲಿ ಏನೇನ್ ಮಾಡ್ಬೇಕು ಅಂದ್ರೆ ಸೊ ಕ್ಯಾಲ್ಕುಲೇಷನ್ ಪ್ರೊಸೀಜರ್. ಓಕೆ, ಸೊ ಇದು ಮೂರನ್ನು ಅಸೈನ್ ಮಾಡಬೇಕು. ಆಕ್ಸೆಸ್ ಸೀಕ್ವೆನ್ಸ್
and condition types and define procedure, tax procedures. Okay, these are the very important. Okay, so ಇವಾಗ ಫಸ್ಟ್ ಏನ್ ಮಾಡಬೇಕು, ಸೊ ಕಂಡೀಷನ್ ಟೈಪ್ಸ್ ಪ್ರೊಸೀಜರ್ಸ್ ಆಕ್ಸೆಸ್ ಸೀಕ್ವೆನ್ಸ್ ಮೇಂಟೈನ್ ಮಾಡಬೇಕು, ರೈಟ್? ಸೊ ಫಸ್ಟ್ ಆಕ್ಸೆಸ್ ಸೀಕ್ವೆನ್ಸ್. ಓಕೆ, ಸೊ ಆಕ್ಸೆಸ್ ಸೀಕ್ವೆನ್ಸಸ್ ಆಯ್ತು. ಸೊ ಆಕ್ಸೆಸ್ ಸೀಕ್ವೆನ್ಸಸ್ ಮಾಡಬೇಕು. ಸೊ ಇದಾದ್ಮೇಲೆ ನಿಮಗೆ ಡಿಫೈನ್, ಸೊ ಕಂಡೀಷನ್ ಟೈಪ್, ಇದಾದ್ಮೇಲೆ ಡಿಫೈನ್ ಟ್ಯಾಕ್ಸ್ ಪ್ರೊಸೀಜರ್. ಓಕೆ, ಸೊ ಇದನ್ನ ಡಿಫೈನ್ ಮಾಡ್ತಾ ಹೋಗ್ಬೇಕು. ಸೊ ಯಾವ ತರ ಕಂಡೀಷನ್ಸ್ ವರ್ಕ್ ಆಗಬೇಕು, ಯಾವ ತರ ಟ್ಯಾಕ್ಸ್ ಪ್ರೊಸೀಜರ್ಸ್ ಇರಬೇಕು, ಸೊ ಅದನ್ನ ವರ್ಕ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಅದಾದ್ಮೇಲೆ ನೀವು ಟ್ಯಾಕ್ಸ್ ಕೋಡ್ ಕ್ರಿಯೇಷನ್ಸ್ ಮಾಡಬೇಕು. ಟ್ಯಾಕ್ಸ್ ಕೋಡ್ಸ್ ಕ್ರಿಯೇಷನ್ಸ್. ಸೊ ಅದಾದ್ಮೇಲೆ ಅಗೇನ್ ಸೊ ಅಸೈನ್ GL ಅಕೌಂಟ್ಸ್ ಟು ಟ್ಯಾಕ್ಸ್. ಸೊ ಇದನ್ನ ಮಾಡಬೇಕು ಅಂದ್ರೆ ಇದಕ್ಕೆಲ್ಲ ಸಪ್ರೇಟ್ ಟಿ ಕೋಡ್ಸ್ ಇದಾವೆ. ಓಕೆ, ಫಸ್ಟ್ ನಿಮ್ಗೆ ಆಕ್ಸೆಸ್ ಸೀಕ್ವೆನ್ಸ್ ಬೇಕು ಅಂದ್ರೆ ಯಾವ ತರ, ಸೊ ಅದೆಲ್ಲ ಯಾವ ತರ ಮೇಂಟೈನ್ ಮಾಡಬೇಕು. ಓಕೆ, ಸೊ ಓಪನ್ ಒನ್ ಮೋರ್ ಸ್ಕ್ರೀನ್. ಸೊ ನಿಮಗೆ 3 ಟಿ ಕೋಡ್ ನೆನಪಿರ್ಬೇಕು. ಒಂದು OBQ1. ಸೊ OBQ1 ಅಂತ ಅಂದ ತಕ್ಷಣ ಸೊ ನಿಮಗೆ ಕಂಡೀಷನ್ ಟೈಪ್ಸ್. ಓಕೆ, ಸೊ ನೆಕ್ಸ್ಟ್ ಅದೇ ತರ OBQ2, OBQ1, Q2, Q3. ಓಕೆ, ಸೊ ಕಂಡೀಷನ್ ಟೈಪ್ಸ್ಗೆ OBQ1. ಓಕೆ, ಸೊ ಅಂಡ್ OBQ2 ಹೋದ್ರೆ ಸೊ ನಿಮಗೆ ಇಲ್ಲಿ ಸೊ ಯಾವ ತರ ನೀವು ಆಕ್ಸೆಸ್ ಸೀಕ್ವೆನ್ಸ್ ಮೇಂಟೈನ್ ಮಾಡಿದ್ದೀರಾ ಅಂತ ತೋರಿಸುತ್ತೆ. ಸೊ ಸೊ ಇದು ಬಂದ್ಬಿಟ್ಟು OBQ3. ಓಕೆ, ಸೊ ಪ್ರೊಸೀಜರ್ಸ್. ಸೊ OBQ3 ಸೊ ಯಾವ ತರ ಟ್ಯಾಕ್ಸ್ ಪ್ರೊಸೀಜರ್ಸ್ ನ ಮೇಂಟೈನ್ ಮಾಡಿದೆ OBQ3. ಸೊ ನೆಕ್ಸ್ಟ್ ಟ್ಯಾಕ್ಸ್ ಕೋಡ್ ಕ್ರಿಯೇಷನ್ಸ್, ಇದಕ್ಕೆ FTXB ಬರುತ್ತೆ. ಅಂಡ್ ಅದಕ್ಕೆ ಇದೇ ತರ OB40 ಬರುತ್ತೆ. ಓಕೆ, ಅಂಡ್ ಅಸೈನ್ ಕಂಟ್ರಿ ಟು ಟ್ಯಾಕ್ಸ್ ಪ್ರೊಸೀಜರ್. ಅಸೈನ್ ಟ್ಯಾಕ್ಸ್ ಪ್ರೊಸೀಜರ್ ಟು ಕಂಟ್ರಿ. ಸೊ ಇವೆಲ್ಲ ನಾವು ರಿಪೀಟೆಡ್ಲಿ ಟ್ಯಾಕ್ಸ್ ಪ್ರೊಸೀಜರ್ ಕಂಪ್ಲೀಟ್ ಆಗೋವರೆಗೂ ಯೂಸ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಇದು OBPG. ಓಕೆ, ಅಭಿಷೇಕ್, ಯಾ ಆಕ್ಚುಲಿ ಈ ಟಾಪಿಕ್ ಬಗ್ಗೆ ಆಕ್ಚುಲಿ ಗೊತ್ತಿಲ್ಲ ಏನು. ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಮಾಡಿಲ್ವಾ ನಿಮಗೆ? ಇಲ್ಲ. ಸೊ ನೋ ವರೀಸ್, ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಕಂಪ್ಲೀಟ್ ಆಗಿ. ಓಕೆ, ಸೊ ಇವಾಗ ಫಸ್ಟ್ ಇಷ್ಟು ಸ್ಟೆಪ್ಸ್ ನ ಫಾಲೋ ಮಾಡಬೇಕು ನೀವು, ಟ್ಯಾಕ್ಸ್ ವರ್ಕ್ ಆಗಬೇಕು ನಿಮಗೆ ಸಿಸ್ಟಮ್ ಅಲ್ಲಿ. ಓಕೆ, ಸೊ ಇಲ್ಲಿ 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇವಾಗ. ಓಕೆ, ಫಸ್ಟ್ ನಮಗೆ ಟ್ಯಾಕ್ಸ್ ಅಂತ ಅಂದ ತಕ್ಷಣ ನಿಮ್ಗೆ ಗೊತ್ತಿರುತ್ತೆ, ನಾರ್ಮಲ್ ನಾವು GST, NC-GST, SGST ಅಲ್ಲಿ ಯಾವ ತರ ಇಂಡಿಯನ್ GST ಟ್ಯಾಕ್ಸೇಷನ್ಸ್ ಎಲ್ಲ ವರ್ಕ್ ಆಗ್ತದೆ ಅಂತ ಗೊತ್ತಿರುತ್ತೆ. ಇದೇ ತರ ನಿಮಗೆ ಬೇರೆ ಕಂಟ್ರೀಸ್ ಅಲ್ಲಿ ಕೂಡ ಡಿಫ್ರೆಂಟ್ ಟ್ಯಾಕ್ಸ್ ಪ್ರೊಸೀಜರ್ಸ್ ಇರುತ್ತೆ, ರೈಟ್? ಸೊ ಟ್ಯಾಕ್ಸ್ ಯಾವಾಗ್ಲೂ ಕಂಟ್ರಿ ಸ್ಪೆಸಿಫಿಕ್ ಇರುತ್ತೆ. ಸೊ ಆಸ್ ಪರ್ ದ ಕಂಟ್ರಿ ಗವರ್ನಮೆಂಟ್ ರೂಲ್ಸ್ ಅಂಡ್ ದ ಟ್ಯಾಕ್ಸ್ ಅಕೌಂಟಿಂಗ್ ರೂಲ್ಸ್ ಅವ್ರು ಏನ್ ಮಾಡ್ತಾರೆ, ಸೊ ಅವರು ಟ್ಯಾಕ್ಸ್ ಪ್ರೊಸೀಜರ್ಸ್ ನ ಡಿಫೈನ್ ಮಾಡ್ತಾರೆ. ಸೊ ಅದ್ರ ಪ್ರಕಾರ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಆಗ್ತಾ ಹೋಗುತ್ತೆ, ಕರೆಕ್ಟ್? ಸೊ ಕಂಟ್ರಿ ವೈಸ್ ಚೇಂಜಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಕಂಟ್ರಿಲಿಂದ ನಾವು ಇಂಡಿಯಾ ಕಾನ್ಫಿಗರೇಷನ್ ಮಾಡ್ತಾ ಇದೀವಿ ಅಂದಾಗ ಸೊ ನಮ್ದು GST ಕಾನ್ಫಿಗರೇಷನ್ಸ್ ಅಂತ. ಓಕೆ, ಸೊ ನಾವು GST ಕಾನ್ಫಿಗರೇಷನ್ಸ್ ನ ಮಾಡ್ತಾ ಹೋಗೋಣ. ಓಕೆ, ಸೊ ಅದು ಯಾವ ತರ ವರ್ಕ್ ಆಗುತ್ತೆ, ಏನೆಲ್ಲ ಮೇಂಟೈನ್ ಮಾಡಬೇಕು ಹೇಳ್ತೀನಿ. ಓಕೆ, ವೆಲ್ಕಮ್ ಬ್ಯಾಕ್.
Okay. So now, so where I start? ಓಕೆ. ಇವಾಗ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ. ಸೊ ನಿಮಗೆ ಟ್ಯಾಕ್ಸ್ ಕಾನ್ಫಿಗರೇಷನ್ ಬಗ್ಗೆ ಸ್ವಲ್ಪ ಐಡಿಯಾ ಇಲ್ಲ ಅಂತ ಹೇಳಿದೆ ಅಲ್ವಾ. ನಾವು ಸೊ ನೋಡಿ, ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಅಲ್ಲಿ ಇವು ಮೂರು ಏನಿದೆ, ಸೊ ಈ ಮೂರು ಆಬ್ಜೆಕ್ಟ್ಸ್ ಏನಿದೆ, ಸೊ ದಿಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಆಬ್ಜೆಕ್ಟ್ಸ್. ಓಕೆ. ಸೊ ಇದ್ರಲ್ಲಿ ನಾವು ಏನೇನೆಲ್ಲ ಮೇನ್ ಕಾನ್ಫಿಗರೇಷನ್ಸ್ ಮಾಡ್ತೀವಿ ಅಂಡ್ ಏನೇನು ಚೇಂಜಸ್ ರಿಕ್ವೈರ್ಮೆಂಟ್ ಇದೆ, ಸೊ ಆಸ್ ಪರ್ ದ SAP ಸ್ಟ್ಯಾಂಡರ್ಡ್ಸ್ ಏನ್ ಫಾಲೋ ಮಾಡ್ತೀವಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಲ್ಲದೆ ಕಸ್ಟಮೈಸೇಷನ್ಸ್ ಕೂಡ ಯಾವ್ದ್ರಲ್ಲಿ ಮಾಡ್ಕೋಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ. ಸೊ ಇವಾಗ ಆಕ್ಸಸ್ ಸೀಕ್ವೆನ್ಸ್ ಫಸ್ಟ್ ಹೇಳ್ಬಿಡ್ತೀನಿ ನಿಮಗೆ. ಆಕ್ಸಸ್ ಸೀಕ್ವೆನ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಸೊ ನಿಮ್ದು ಪರ್ಟಿಕ್ಯುಲರ್ ಒಂದು ಕಂಪನಿಗೆ ಸೊ ನೀವೇನ್ ಟ್ಯಾಕ್ಸ್ ಕಾನ್ಫಿಗರೇಷನ್ ಮಾಡಿರ್ತೀರಲ್ವಾ, ಸೊ ಬೇಸ್ಡ್ ಆನ್ ದಟ್ ಒಂದು ಆಕ್ಸಸ್ ಸೀಕ್ವೆನ್ಸ್ ನ ಮೇಂಟೈನ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಇದೆಲ್ಲ ಬೇರೆ ಬೇರೆ ಮಾಡಿದಾರಲ್ವಾ, ಸೊ ಬ್ರೆಜಿಲ್ ಆಗಿರ್ಬೋದು ಅಂಡ್ ಇಂಡಿಯನ್ ಟ್ಯಾಕ್ಸ್ ಸಿಸ್ಟಮ್ ಇರ್ಬೋದು, ಈ ತರ ಸುಮಾರು ಮಾಡಿದ್ದಾರೆ, ಕರೆಕ್ಟ್. ಸೊ ಬಟ್ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು MWXT ಅಂತ ಬರುತ್ತೆ. ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಟ್ಯಾಕ್ಸ್ ಕ್ಲಾಸಿಫಿಕೇಶನ್. ಓಕೆ. ಸೊ ನಾವು ಈ ಸ್ಟ್ಯಾಂಡರ್ಡ್ ಟ್ಯಾಕ್ಸ್ ಕ್ಲಾಸಿಫಿಕೇಶನ್ ಏನಿದೆ, ಸೊ ಇದನ್ನ ನಾವು ಬೇಕು ಅಂದ್ರೆ ಹೊಸದಾಗಿ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ. ಸೊ MWST ನ ಸೊ ಏನೇನೆಲ್ಲ ಮೇಂಟೈನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ನ್ಯೂ ಎಂಟ್ರೀಸ್ ಹೋದ ತಕ್ಷಣ ಆಕ್ಸಸ್ ಸೀಕ್ವೆನ್ಸ್ ಸೊ ಒಂದು ಕೋಡ್ ಏನಿರುತ್ತೆ, ಸೀಕ್ವೆನ್ಸ್ ಕೋಡ್ ಅಂಡ್ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಅದಾದ್ಮೇಲೆ ಆಕ್ಸಸ್ ಹೋಗ್ಬೇಕು. ಸೊ ಆಕ್ಸಸ್ ಅಲ್ಲಿ ನಿಮ್ಗೆ ಸೊ ಯಾವ್ಯಾವ್ದು ಆಕ್ಸಸ್ ನ ಮೇಂಟೈನ್ ಮಾಡ್ತೀರಾ, ಸೊ ಟೇಬಲ್ ನಂಬರ್ ಏನಿರಬೇಕು ಅಂಡ್ ಕ್ಲಾಸಿಫಿಕೇಶನ್ ಏನ್ ಮಾಡ್ತೀವಿ ಅನ್ನೋದನ್ನ ಮೇಂಟೈನ್ ಮಾಡ್ತೀವಿ. ಓಕೆ. ಸೊ ನಾರ್ಮಲಿ ನಾವು ಯಾವಾಗ್ಲೂ ಟ್ಯಾಕ್ಸ್ ಕ್ಲಾಸಿಫಿಕೇಶನ್ಸ್ಗೆ MWST ನೇ ಮೇಂಟೈನ್ ಮಾಡ್ತೀವಿ. ಸೊ ಇದ್ರಲ್ಲಿ ನಿಮಗೆ ಕಂಟ್ರಿ ವೈಸ್ ಲೈಕ್ ಯಾವ್ಯಾವ ಟೇಬಲ್ಗೆ ಸೊ ಯಾವ್ಯಾವ ಕಂಟ್ರಿಗೆ ಬೇಕು, ಕಂಟ್ರಿ ಟ್ಯಾಕ್ಸ್ ಕೋಡ್ ಏನ್ ಬೇಕು, ಸೊ ಅದನ್ನ ಅಸೈನ್ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ನೀವು ನಾರ್ಮಲಿ
ಸೊ ಹೊಸ್ದಾಗಿ ಕೂಡ ಕ್ರಿಯೇಟ್ ಮಾಡ್ಬೋದು. ಇಫ್ ಯು ಕ್ರಿಯೇಟ್ ನ್ಯೂ ಒನ್, ಸೊ ಹೊಸ್ದಾಗಿ ಕ್ರಿಯೇಟ್ ಮಾಡಿದ್ರೆ ಸೇಮ್ ಇದ್ರಲ್ಲಿ ಏನಿದೆ ಸೊ ಇದೇ ಅಸೈನ್ಮೆಂಟ್ನ ಮಾಡ್ಕೋಬೇಕು. ಓಕೆ, ಸೊ ಈ ಥರ ಅಸೈನ್ಮೆಂಟ್ಸ್ನ ಮಾಡ್ಕೋಬೇಕು. ಇಫ್ ನಾಟ್ MWSTನೇ ಯೂಸ್ ಮಾಡಿ ಸ್ಟ್ಯಾಂಡರ್ಡ್. ನೋ ನೀಡ್ ಟು ಕ್ರಿಯೇಟ್ ಎನಿಥಿಂಗ್ ಬಿಕಾಸ್ SAP is already provided a standard tax classification MWST access sequence. ಸೊ ಆಕ್ಸಸ್ ಸೀಕ್ವೆನ್ಸ್ನ MWSTನೇ ಯೂಸ್ ಮಾಡ್ಕೊಳ್ಳಿ. ಸೊ ಸ್ಟಿಲ್ ಇಫ್ ಯು ವಾಂಟ್ ಟು ಕ್ರಿಯೇಟ್ ಎನಿಥಿಂಗ್ ನ್ಯೂ, ಸೊ ನೀವ್ಯಾರು ಕ್ರಿಯೇಟ್ ಮಾಡಬೇಕು ಅಂದರೆ ಸೊ ದೆನ್ ಯು ಕ್ಯಾನ್ ಕ್ರಿಯೇಟ್. ಫಾರ್ ಎಕ್ಸಾಂಪಲ್ ಈ ಸಿಸ್ಟಮಲ್ಲಿ ಯಾವ್ದು ಇರ್ಬೋದು, ನೋಡಿ ಆನ್ ಇಂಡಿಯನ್ ಟ್ಯಾಕ್ಸ್ ಸಿಸ್ಟಮ್ ಅಂತ ಒಂದು ಕ್ರಿಯೇಟ್ ಮಾಡಿದೆ. ಓಕೆ, ಸೊ ಇದ್ರಲ್ಲಿ ಹೋದ್ರೆ ಸೇಮ್ ನೋಡಿ ಇದರಲ್ಲೆಲ್ಲ ಬ್ಲ್ಯಾಂಕ್ ಬಿಟ್ಕೊಂಡಿದ್ದಾರೆ ಅವರು. ಓಕೆ, ಸೊ ಬಿಕಾಸ್ ಇಫ್ ದೇ ಮೇಂಟೈನ್ ಎನಿಥಿಂಗ್ ಸೊ ರಿಲೇಟೆಡ್ ಟು ದ ಕಂಟ್ರಿ, ಸೊ ಅವಾಗ ಅದು ಪ್ರಾಪರ್ ಆಗಿರಬೇಕು. ಇಫ್ ನಾಟ್ ದೇ ವಿಲ್ ಗೆಟ್ ಅನ್ ಎರರ್. ಸೊ ಅದಕ್ಕೆ ಬ್ಲ್ಯಾಂಕ್ ಬಿಟ್ಬಿಟ್ಟಿದ್ದಾರೆ. ಜಸ್ಟ್ ನೇಮ್ ಸಿಕ್ಗೆ ಒಂದು ಆಕ್ಸೆಸ್ ಸೀಕ್ವೆನ್ಸ್ನ ಕ್ರಿಯೇಟ್ ಮಾಡಿದೆ. ಸೊ ಇದರಲ್ಲಿ ಚೆಕ್ ಮಾಡೋಣ. ಸೊ ಗೋ ಟು ಆಕ್ಸೆಸ್ ಸೀಕ್ವೆನ್ಸ್. ಸೊ ಇವರು ಕೂಡ ಅಷ್ಟೇ. ಸೊ ಒಂದು ಆಕ್ಸೆಸ್ ಸೀಕ್ವೆನ್ಸ್ ಜಸ್ಟ್ ನೇಮ್ ಸಿಕ್ ಕ್ರಿಯೇಟ್ ಮಾಡಿಬಿಟ್ಟು ಸೊ ಎಲ್ಲ ಬ್ಲ್ಯಾಂಕ್ ಬಿಟ್ಟಿದೆ. ಸೊ ಅದಕ್ಕೆ ನಾನು ಹೇಳಿದ್ದು, ಸೊ ಈ ಥರ ಕ್ರಿಯೇಟ್ ಮಾಡಿಬಿಟ್ಟು ಬ್ಲ್ಯಾಂಕ್ ಬಿಟ್ಬಿಟ್ಟು ಅಸೈನ್ ಮಾಡೋದಕ್ಕಿಂತ ಬೆಟರ್ ಸ್ಟ್ಯಾಂಡರ್ಡ್ ಯೂಸ್ ಮಾಡಬೇಡಿ. ಓಕೆ, ಸೊ ಸ್ಟ್ಯಾಂಡರ್ಡ್ನ ಯೂಸ್ ಮಾಡಿದ್ರೆ MWST ಇಸ್ ದ ಸ್ಟ್ಯಾಂಡರ್ಡ್ ಆಕ್ಸೆಸ್ ಸೀಕ್ವೆನ್ಸ್. ಓಕೆ, ಸೊ ಆಕ್ಸೆಸ್ ಸೀಕ್ವೆನ್ಸ್ ಇಸ್ MWST. ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಈ ಆಕ್ಸೆಸ್ ಸೀಕ್ವೆನ್ಸ್ ಆಯ್ತು, ಇವಾಗ ನಾವು ಕ್ರಿಯೇಟ್ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡಬೇಕು? ಸೊ ಡಿಫೈನ್ ಕಂಡೀಷನ್ ಟೈಪ್ಸ್ ಆ್ಯಂಡ್ ಡಿಫೈನ್ ಪ್ರೊಸೀಜರ್ಸ್ ಮಾಡಬೇಕು. ಸೊ ಕಂಡೀಷನ್ ಟೈಪ್ಸ್ ಹೋಗೋಣ. ಸೊ ಕಂಡೀಷನ್ ಟೈಪ್ಸಲ್ಲಿ ನಿಮಗೆ ನಾವು ಯಾವ ಟ್ಯಾಕ್ಸ್ ಫಾಲೋ ಮಾಡ್ತೀವಿ, ನಾವು ಇಂಡಿಯಾಗೆ ಕಾನ್ಫಿಗರೇಷನ್ಸ್ ಮಾಡುತ್ತಿರೋದ್ರಿಂದ ಸೊ ನಾವು ಇಂಡಿಯನ್ ಟ್ಯಾಕ್ಸ್ ಪ್ರೊಸೀಜರ್ಸ್ನ ಫಾಲೋ ಮಾಡ್ತಿದ್ವಿ ಅಂತ ಇಟ್ಕೊಳ್ಳಿ. ಸೊ ಇಂಡಿಯನ್ ಟ್ಯಾಕ್ಸ್ ಪ್ರೊಸೀಜರ್ಸ್ ಪ್ರಕಾರ ಹೋಗೋದಾದ್ರೆ ಸೊ ಯಾವ ಡಿಫ್ರೆಂಟ್ ಟೈಪ್ ಆಫ್ ಟ್ಯಾಕ್ಸ್ ಇದೆ ಸೊ ಇಂಡಿಯಾದಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ GST ಅಂತ ಬಂದಾಗ, ಓಕೆ, ಸೊ ಇಲ್ಲಿ ಹಾಕ್ಬಿಡ್ತೀನಿ. ಸೊ GST ಅಂತ ಬಂದಾಗ ನಿಮಗೆ ಸೊ ಟ್ಯಾಕ್ಸ್ ಟೈಪ್, ಓಕೆ, ಸೊ ಅಂಡ್ ಟ್ಯಾಕ್ಸ್ ಕೋಡ್. ಓಕೆ, ಸೊ ಟ್ಯಾಕ್ಸ್ ಕೋಡ್ನ ನಾವು ತಮಿಳ್ ಕ್ರಿಯೇಟ್ ಮಾಡ್ತೀವಿ. ಸೊ ಈ ಥರ ಕೂಡ ಹಾಕೋಬಹುದು. ಸೊ ಇಲ್ಲ ಇಫ್ ನಾಟ್ ವಿಲ್ ಡು ಒನ್ ಥಿಂಗ್, ಕಾಪಿ ಟೇಬಲ್ ಫ್ರಮ್ ಪ್ರಿವಿಯಸ್ ಬ್ಯಾಚ್. ಸೊ ಅದ್ರಲ್ಲಿ ನಾನು ಟೇಬಲ್ ಮೇಂಟೈನ್ ಮಾಡ್ಬಿಟ್ಟು ಇನ್ನೊಂದು ಯಾವುದಾದ್ರೂ ಒಂದು ಬ್ಯಾಚನ್ನ ಕಾಪಿ ಮಾಡಿ. ಓಕೆ, ಸೊ ಈ ಥರ ಟ್ಯಾಕ್ಸ್ ಪ್ರೊಸೀಜರ್ ಫಾಲೋ ಆಗುತ್ತೆ. ಇದು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಆಮೇಲೆ ನಾನು ಅದನ್ನೇ ಮೇಂಟೈನ್ ಮಾಡ್ತೀನಿ. ಓಕೆ, ಸೊ ಇಂಡಿಯನ್ ಟ್ಯಾಕ್ಸ್ ಅಂತ ಬಂದಾಗ ಸೊ ನಮಗೆ ಡಿಫ್ರೆಂಟ್ ಸ್ಲ್ಯಾಬ್ಸ್ ಇದೆ, ರೈಟ್. ಸೊ ಪರ್ಸೆಂಟೇಜ್ ವೈಸ್ ಬಂದಾಗ 0, 15, 12 to 28. ಸೊ ನೆಕ್ಸ್ಟ್ ಇನ್ನು ಬೇರೆ ಬೇರೆ ಪರ್ಸೆಂಟೇಜ್ ಏನಿದೆ 24 ಎಲ್ಲ. ಸೊ ಪರ್ಸೆಂಟೇಜ್ ವೈಸ್ ಸ್ಲ್ಯಾಬ್ಸ್ ಇದೆ, ಕರೆಕ್ಟ್. ಸೊ ಈ ಟ್ಯಾಕ್ಸ್ ಟೈಪ್ಸ್ ಬಂದಾಗ ನಮಗೆ ಸೊ 3 ಟೈಪ್ಸ್ ಆಫ್ ಟ್ಯಾಕ್ಸ್ ಇದೆ, ಕರೆಕ್ಟ್. ಸೊ ಬಂದ್ಬಿಟ್ಟು ಸೊ ನಿಮಗೆ CGST ಇದೆ, SGST ಇದೆ ಆ್ಯಂಡ್ IGST ಇದೆ, ಕರೆಕ್ಟ್. ಸೊ CGST, SGST, IGST ಅಂದ್ರೆ ಏನು ಗೊತ್ತಲ್ಲ? Central tax and state tax. Okay. Central tax and state tax, CGST and SGST. What about IGST? IGST ಅಂದ್ರೆ ಏನು? ಏನಕ್ಕೆ ಯೂಸ್ ಮಾಡ್ತೀವಿ Maybe IGST? international, maybe when it is a global company. ಓಕೆ, ಸೊ ಗ್ಲೋಬಲ್ ಕಂಪನಿ ಅದಕ್ಕೆ ಯೂಸ್ ಮಾಡೋದು ಸಪರೇಟ್ ಸೆಸ್ನ ಪೇ ಮಾಡಬೇಕಾಗುತ್ತೆ ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ಗೆ. ಓಕೆ, ಬಟ್ ಇದು ಬಂದ್ಬಿಟ್ಟು ನಿಮಗೆ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಕರಿತೀವಿ ನಾವು, IGST. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತಂದ್ರೆ ಸೊ ಇದು ಸ್ಟೇಟ್ ಬಾರ್ಡರ್ಸ್ ಫ್ರಮ್ ಒನ್ ಸ್ಟೇಟ್ ಟು ಸೊ ಅನದರ್ ಸ್ಟೇಟ್ಗೆ ನೀವು ಮೂವ್ ಮಾಡಬೇಕಾದ್ರೆ ಸೊ ಗೂಡ್ಸ್ನ, ಸೊ ದೆನ್ ಯು ಹ್ಯಾವ್ ಟು ಪೇ ದ IGST ಆಲ್ಸೋ. ಓಕೆ, ಸೊ ಅವಾಗ ಏನಾಗುತ್ತೆ ನಿಮಗೆ IGST ಪೇ ಮಾಡಲೇಬೇಕು. ಸೊ ಇವಾಗ ನಾರ್ಮಲಿ ಏನಾಗುತ್ತೆ ಇಂಟರ್ ಸ್ಟೇಟ್ ನೀವು ಟ್ರಾನ್ಸಾಕ್ಷನ್ಸ್ ಮಾಡಿದಾಗ ಸೊ ಇಂಟರ್ ಸ್ಟೇಟ್ಗೆ ಓಕೆ ನೀವು CGST ಆ್ಯಂಡ್ SGST ಪೇ ಮಾಡ್ತೀರಾ. ಬಟ್ ಇಂಟರ್ ಸ್ಟೇಟ್ ಮಾಡಿದಾಗ ಏನಾಗುತ್ತೆ ಸೊ ದಟ್ ಟೈಮ್ ನೀವು ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಏನು ನಡೀತೆ ಬಿಟ್ವೀನ್ ದ ಸ್ಟೇಟ್ಸ್, ಸೊ ಅದಕ್ಕೆ ನಾವೇನು ಮಾಡ್ತೀವಿ IGSTನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ದಟ್ಸ್ ವಾಟ್ ವಿ ಕಾಲ್ IGST. ಸೊ ಅದನ್ನೇ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಕರಿತೀವಿ. ಓಕೆ, ಸೊ ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ಅವರೇ ಕಲೆಕ್ಟ್ ಮಾಡ್ಕೊತಾರೆ ಆಸ್ ಇಟ್ ಈಸ್ ಲೈಕ್ CGST. ಸೊ ನಿಮ್ಗೆ CGST ಆ್ಯಂಡ್ SGST ಏನು ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟೇ ಕಲೆಕ್ಟ್ ಮಾಡ್ತಾರೆ. ಬಟ್ ದೇ ವಿಲ್ ಪೇ ಟು ದ ಸೆಂಟ್ರಲ್ ಗೌರ್ಮೆಂಟ್ CGST ಪಾರ್ಟ್, ಕರೆಕ್ಟ್. ಸೊ ಬಟ್ ಇದರಲ್ಲಿ ಸೊ ಡೈರೆಕ್ಟ್ ಆಗಿ ಸೆಂಟ್ರಲ್ ಗೌರ್ಮೆಂಟೇ ಸೊ ಡಿಡಕ್ಟ್ ಆಗುತ್ತೆ ಅಮೌಂಟ್. ಓಕೆ, ಸೊ ದಟ್ ಇಸ್ ವಾಟ್ ವಿ ಕಾಲ್ IGST. ಸೊ ಇವಾಗ ಟ್ಯಾಕ್ಸ್ ಪ್ರೊಸೀಜರ್ಸ್ ಅಲ್ಲಿ ನಿಮಗೆ ಲೈಕ್ ಸಿಂಪಲ್ ಆಗಿ ಮೇಂಟೈನ್ ಮಾಡೋಣ. ಸೊ ಲೈಕ್ ಓಕೆ, ಸೊ ಸ್ಲ್ಯಾಬ್ಸ್ ಎಲ್ಲ ಆಮೇಲೆ ಮಾಡ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನಕ್ಕೆ ಮೇಂಟೈನ್ ಮಾಡ್ತೀವಿ, ಏನೆಲ್ಲ ಯೂಸ್ ಮಾಡ್ತೀವಿ ಅಂತ.
ಸೊ ಬಿಫೋರ್ ದಟ್ ನಾವು ಸೊ ಫಸ್ಟ್ ಕಂಡೀಷನ್ ಟೈಪ್ಸ್ ಮೇಂಟೈನ್ ಮಾಡ್ಕೊಂಡು ಓಕೆ. ಸೊ ಗೋ ಟು ಕಂಡೀಷನ್ ಟೈಪ್ಸ್, ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಇದರಲ್ಲಿ ಕಂಡೀಷನ್ ಟೈಪ್ಸ್ ನ ಮೇಂಟೈನ್ ಮಾಡಬೇಕು. ಸೊ ಯಾವ ತರ ಅಂದ್ರೆ ನೀವು ಸೊ ನಮಗೆ ಇನ್ಪುಟ್ ಟ್ಯಾಕ್ಸ್ ಅಂಡ್ ಔಟ್ಪುಟ್ ಟ್ಯಾಕ್ಸ್ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಇನ್ಪುಟ್ ಟ್ಯಾಕ್ಸ್ ಅಂಡ್ ಔಟ್ಪುಟ್ ಟ್ಯಾಕ್ಸ್ ಐಡಿಯಾ ಇದೆಯಾ? ಏನಕ್ಕೆ ಯೂಸ್ ಮಾಡ್ತೀವಿ ಇನ್ಪುಟ್ ಟ್ಯಾಕ್ಸ್ ಔಟ್ಪುಟ್ ಟ್ಯಾಕ್ಸ್? ಸೊ ನೀವು ಇಬ್ರು ಎಂಡ್ ಯೂಸರ್ಸ್ ಇವಾಗ ವರ್ಕ್ ಮಾಡ್ತಾ ಇರೋದು, ಎಂಡ್ ಯೂಸರ್ ಆಗಿ ವರ್ಕ್ ಮಾಡ್ತೀರಾ? ಇಲ್ಲ ಆಕ್ಚುಲಿ ಬೇರೆ ಡೊಮೈನ್ ಆಕ್ಚುಲಿ ನಮ್ದು. ಅಕೌಂಟ್ಸ್ ಅಲ್ವಾ ನಿಮ್ದು? ಇಲ್ಲ, ಇನ್ಪುಟ್ ಟ್ಯಾಕ್ಸ್ ಔಟ್ಪುಟ್ ಟ್ಯಾಕ್ಸ್ ಅಂದ್ರೆ ಮೇ ಬಿ when we are purchasing something, whatever the tax is applicable, or when we are ಯಾವ selling ಟ್ಯಾಕ್ಸ್ ಅದು? something, ಪರ್ಚೇಸ್ Yeah. ಮಾಡುವಾಗ ಯಾವ ಟ್ಯಾಕ್ಸ್? ವಿಚ್ ಟ್ಯಾಕ್ಸ್ ಟೇಕ್ಸ್? input tax. When we are selling something, then that will be an output tax. ಸರ್ ಯಾರಿಗೆ ಪೇ ಮಾಡ್ತೀರಾ ನೀವು ಇನ್ಪುಟ್ ಟ್ಯಾಕ್ಸ್ ನ? The person who is giving, or with the person whom we Okay. are borrowing. ಓಕೆ. ಸೊ ದೆನ್ ಇಟ್ ಇಸ್ ಎ Yeah. ವೆಂಡರ್ ಆರ್ ಸಪ್ಲೈಯರ್, ಕರೆಕ್ಟ್? ಸೊ ನಿಮಗೆ Yeah, ವೆಂಡರ್ ಆಗಿರ್ತಾರೆ correct. ಇಲ್ಲ ಸಪ್ಲೈಯರ್ ಆಗಿರ್ತಾರೆ. ಸೊ ಔಟ್ಪುಟ್ ಟ್ಯಾಕ್ಸ್ ಅಂತ ಬಂದಾಗ ಸೊ ಇಟ್ ವಿಲ್ ಬಿ ಫಾರ್ ಕಸ್ಟಮರ್ಸ್. ನೀವು ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡ್ಕೊಂತೀರಾ. ಸೊ ದಟ್ ಇಸ್ ವಾಟ್ ಔಟ್ಪುಟ್ ಟ್ಯಾಕ್ಸ್, ಕರೆಕ್ಟ್? ಸೊ ಇವಾಗ ಇನ್ಪುಟ್ ಟ್ಯಾಕ್ಸ್ ನ ನೀವು ಪೇ ಮಾಡಿರ್ತೀರಾ. ಸೊ ದೆನ್ ಯು ಕ್ಯಾನ್ ಏನ್ ಮಾಡ್ಬೋದು ನೀವು ಅದನ್ನ ಸೊ ರಿಕವರ್ ಕೂಡ ಮಾಡ್ಕೋಬಹುದು. ಗೌರ್ಮೆಂಟ್ ಕಡೆಯಿಂದ ನೀವು ಕ್ಲೈಮ್ ಮಾಡ್ಕೊಂಡು ಸೊ ರಿಕವರ್ ಕೂಡ ಮಾಡ್ಕೋಬಹುದು. ಸೊ ವಾಟ್ ಎವರ್ ದ ಟ್ಯಾಕ್ಸ್ ವಿಲ್ ಪೇ, ಸೊ ಎಕ್ಸಾಮ್ಷನ್ಸ್ಗೆ ಸೊ ಆಡ್ ಮಾಡ್ಕೋಬಹುದು. ಸೊ ಇಟ್ ಇಸ್ ಲೈಕ್ ಆನ್ ಕರೆಂಟ್ ಅಸೆಟ್ಸ್ ತರ, ಬಟ್ ಇಟ್ ಇಸ್ ನಾಟ್ ಕರೆಂಟ್ ಅಸೆಟ್ಸ್, ಇಸ್ ನಾನ್ ಕರೆಂಟ್ ಅಸೆಟ್ಸ್. ಬಟ್ ನೀವು ಅದನ್ನ ಬೇಕಿದ್ರೆ ತಗೋಬಹುದು, ಸೊ ಇಲ್ಲ ಅಂದ್ರೆ ಬಿಡಬಹುದು. ಓಕೆ, ಸೊ ಆ ತರ ಇರುತ್ತೆ. ಅಂಡ್ ಔಟ್ಪುಟ್ ಟ್ಯಾಕ್ಸ್, ಸೊ ಔಟ್ಪುಟ್ ಟ್ಯಾಕ್ಸಸ್ ಅಂಡ್ ಲಯಬಿಲಿಟಿ. ಸೊ ಏನಕ್ಕೆ ಲಯಬಿಲಿಟಿ ಇದು? ಸೊ ಬಿಕಾಸ್ ಯು ವಿಲ್ ಡಿಡಕ್ಟ್ ಅ ಟ್ಯಾಕ್ಸ್ ಆನ್ ದ ಕಸ್ಟಮರ್ ಅಂಡ್ ಯು ವಿಲ್ ಪೇ ದ ಟ್ಯಾಕ್ಸ್ ಅಮೌಂಟ್ ಟು ದ ಗೌರ್ಮೆಂಟ್ ಬಿಹಾಫ್ ಆಫ್ ದ ಕಸ್ಟಮರ್. ಸೊ ನೀವು ಕಸ್ಟಮರ್ ಹತ್ರ ಡಿಡಕ್ಟ್ ಮಾಡ್ಕೊಂಡು ನೀವು ಇಟ್ಕೊಳಕ್ಕಾಗಲ್ಲ ಅಲ್ವಾ? ಸೊ ನೀವು ಕಸ್ಟಮರ್ ಹತ್ರ ನೀವು ಡಿಡಕ್ಟ್ ಮಾಡ್ಕೊಂಡ್ರೆ ಟ್ಯಾಕ್ಸ್ ನ ಆಸ್ ಎ ಕಂಪನಿ, ಸೊ ಬಿಹಾಫ್ ಆಫ್ ದೆಮ್ ನೀವು ಏನ್ ಮಾಡ್ತೀರಾ, ಗೌರ್ಮೆಂಟ್ಗೆ ಪೇ ಮಾಡ್ತೀರಾ. ಸೊ ಲೇಟರ್ ಏನ್ ಮಾಡ್ಬೋದು ಅವರು, ಬೇಕು ಅಂದ್ರೆ ಅವ್ರು ಕ್ಲೈಮ್ ಮಾಡ್ಕೋಬಹುದು. ಸೊ ಅದೇನಾಗುತ್ತೆ, ಕಸ್ಟಮರ್ಗೆ ಅಸೆಟ್ ಆಗುತ್ತೆ, ನಮಗೆ ಲಯಬಿಲಿಟಿ ಆಗುತ್ತೆ ಆಸ್ ಎ ಕಂಪನಿ. ಓಕೆ, ಸೊ ಈ ತರ ಇನ್ಪುಟ್ ಅಂಡ್ ಔಟ್ಪುಟ್ ಟ್ಯಾಕ್ಸ್ ವರ್ಕ್ ಆಗುತ್ತೆ. ಅಂಡ್ ನಾವು ಇಲ್ಲಿ ಡಿಫ್ರೆಂಟ್ ಕಂಡೀಷನ್ ಟೈಪ್ಸ್ ನ ಮೇಂಟೈನ್ ಮಾಡಿದ್ವಿ. ಸೊ ಡಿಫ್ರೆಂಟ್ ಕಂಡೀಷನ್ ಟೈಪ್ಸ್ ಏನಕ್ಕೆ ಮೇಂಟೈನ್ ಮಾಡಿದ್ವಿ ಅಂದ್ರೆ, ಸೊ ಇನ್ಪುಟ್ ಟ್ಯಾಕ್ಸ್ಗೆ ನಾವು 3 ಟೈಪ್ಸ್ ಆಫ್ ಸ್ಲಾಬ್ಸ್ ಇದೆ ಅಂತ ಹೇಳಿದೆ, ಕರೆಕ್ಟ್? ಸೊ ಒನ್ ಈಸ್ CGST, SGST ಅಂಡ್ IGST. ಸೇಮ್ ಅದೇ ತರನೇ ಇಲ್ಲೂ ಕೂಡ. ಸೊ ಔಟ್ಪುಟ್ ಟ್ಯಾಕ್ಸ್ ಕೂಡ CGST ಅಂಡ್ SGST ಅಂಡ್ IGST. ಸೊ ತ್ರೀ ಸಪರೇಟ್ ಕಂಡೀಷನ್ ಟೈಪ್ಸ್ ನ ಮೇಂಟೈನ್ ಮಾಡಿದ್ವಿ. ಸೇಮ್ ಅದೇ ತರ ನಾವು ಇವಾಗ ಸೊ ಇಲ್ಲೂ ಕೂಡ ಕಂಡೀಷನ್ ಟೈಪ್ ನ ಮೇಂಟೈನ್ ಮಾಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ ಇವಾಗ ಸೊ HCL ಅಲ್ವಾ, ಸೊ HC ಅಂತ ಹಾಕೊಂತೀವಿ. ಸೊ HC ಅಂತ ಹಾಕೊಂಡು ನೀವು ಕೋಡ್ ಕೊಟ್ಕೊಳ್ಳೋಣ, ಒಂದು A1 ಕೊಟ್ಕೊಳ್ಳೋಣ. ಓಕೆ, ಸೊ ಇವಾಗ ನಾವು ಫಸ್ಟ್ ಇನ್ಪುಟ್ ಟ್ಯಾಕ್ಸ್ ಮಾಡ್ತಾ ಇದೀವಲ್ವಾ, ಸೊ ಇನ್ಪುಟ್ ಟ್ಯಾಕ್ಸ್ SGST ಟ್ಯಾಕ್ಸ್ ಸೀಕ್ವೆನ್ಸ್ MWST ತಗೊಂತಾ ಇದೀವಿ ನಾವು. ಸೊ ಕಂಡೀಷನ್ ಕ್ಲಾಸ್ ಅಲ್ಲಿ ಸೊ ನೀವು ಟ್ಯಾಕ್ಸ್ ಕಾನ್ಫಿಗರೇಷನ್ ಮಾಡ್ತಾ ಇದ್ದೀರಾ ಇವಾಗ. ಓಕೆ, ಸೊ ಟ್ಯಾಕ್ಸ್ ಕಾನ್ಫಿಗರೇಷನ್ ಮಾಡ್ತಾ ಇರೋದ್ರಿಂದ ನಾವು ಟ್ಯಾಕ್ಸಸ್ ನ ತಗೊಂತೀವಿ. ಸೊ ದೆನ್ ಕಂಡೀಷನ್ ಟೈಪ್ಸ್ ಕೂಡ ಅಷ್ಟೇ. ಸೊ ನೀವು ಟ್ಯಾಕ್ಸಸ್ಗೆ ಕ್ಯಾಲ್ಕುಲೇಷನ್ಸ್ ಮಾಡ್ತಿರೋದ್ರಿಂದ ಸೊ ಅದು ಪರ್ಸೆಂಟೇಜ್ ಮೇಲೆ ವರ್ಕ್ ಆಗುತ್ತೆ ಟ್ಯಾಕ್ಸ್, ರೈಟ್? ಸೊ ಅದಕ್ಕೆ ನೀವು ಟ್ಯಾಕ್ಸ್ ಪರ್ಸೆಂಟೇಜ್ ತಗೋಬೇಕು ಎ. ಸೊ ನೆಕ್ಸ್ಟ್ ಕಂಡೀಷನ್ ಕ್ಯಾಟಗರಿ. ಸೊ ಕಂಡೀಷನ್ ಕ್ಯಾಟಗರಿ ಕೂಡ ಸೊ ಯಾವ್ದಕ್ಕೋಸ್ಕರ ಕ್ಯಾಟಗರೈಸ್ ಮಾಡ್ತಾ ಇದ್ದೀರಾ ಇದು ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ನ? ಓಕೆ, ಸೊ ಇದು ಕೂಡ ನಾವು ಟ್ಯಾಕ್ಸ್ಗೋಸ್ಕರ ಮಾಡ್ತಾ ಇರೋದಿಲ್ಲ, ಕಾನ್ಫಿಗರೇಷನ್ಸ್ ಓನ್ಲಿ ಫಾರ್ ದ ಟ್ಯಾಕ್ಸ್ ಕ್ಯಾಲ್ಕುಲೇಷನ್. ಸೊ ಅದಕ್ಕೋಸ್ಕರ ಡಿ ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ರಿಮೈನಿಂಗ್ ಆಪ್ಷನ್ಸ್ ಎಲ್ಲ ನಿಮಗೆ ಆಪ್ಷನಲ್ಸ್. ಸೊ ಬೇಸ್ಡ್ ಆನ್ ದ ಯೂಸರ್ಸ್ ರಿಕ್ವೈರ್ಮೆಂಟ್ ನಿಮಗೆ. ಸೊ ಬೇರೆ ಏನಾದ್ರು ಚೇಂಜಸ್ ಬೇಕು ಅಂದ್ರೆ ರೆವೆನ್ಯೂ ಅಪ್ರೂವಲ್ ನ ಅಡಾಪ್ಟ್ ಮಾಡ್ಕೋಬೇಕು ಅಂದ್ರೆ ಟ್ಯಾಕ್ಸ್ ಅಲ್ಲಿ, ಸೊ ಅಂಡ್ ಸ್ಟ್ರಕ್ಚರ್ ಕಂಡೀಷನ್ ಟೈಪ್ಸ್ ಏನಾದ್ರು ಡಿಫೈನ್ ಮಾಡ್ತೀವಿ ಅಂದ್ರೆ, ಸೊ ಪ್ಲಸ್ ಆರ್ ಮೈನಸ್ ನೆಗೆಟಿವ್ ಆರ್ ಪಾಸಿಟಿವ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ ಅಂದ್ರೆ, ಸೊ ಅವಾಗ ಏನ್ ಮಾಡ್ತೀವಿ ನಾವು, ಸೊ ಇದೆಲ್ಲ ಆಪ್ಷನ್ಸ್ ನ ಯೂಟಿಲೈಸ್ ಮಾಡ್ಕೊಂತ ಹೋಗ್ತೀವಿ. ಸೊ ಇಫ್ ನಾಟ್, ಸೊ ಜಸ್ಟ್ ಸೇವ್ ಇಟ್. ಸೊ ಬೇರೆ ಏನು ಮಾಡ್ತಾ ಇಲ್ಲ ಅಂದ್ರೆ ಜಸ್ಟ್ ಸೇವ್ ಇಟ್. ಸೊ ಇವಾಗ HCA1 ಅಂತ ನಾವು ಇನ್ಪುಟ್ಗೆ ಕಂಡೀಷನ್ ಟೈಪ್ ಮಾಡಿದ್ವಿ, HCA1. ಓಕೆ, ಸೊ ಇನ್ಪುಟ್ ಟ್ಯಾಕ್ಸ್ ಕೋಡ್ ಏನು ಡಿಫೈನ್ ಮಾಡಿಲ್ಲ, ದಿಸ್ ಇಸ್ ಅ ಕಂಡೀಷನ್ ಟೈಪ್. ಓಕೆ, ಬೇಕು ಅಂದ್ರೆ ಇಲ್ಲಿ ಕೂಡ ಓಕೆ, ಇಲ್ಲಿ ಕೂಡ ಅನ್ಕೊಳ್ಳಿ. ಸೊ HCA1 ಫಾರ್ ಇನ್ಪುಟ್ ಟ್ಯಾಕ್ಸ್ SGST. ನೆಕ್ಸ್ಟ್
ನೆಕ್ಸ್ಟ್ HCA1 ಆಯ್ತಲ್ಲ, ಸೊ ಅದೇ ತರ HCB1 ಮಾಡೋಣ. ಓಕೆ, ಸೊ ಇಲ್ಲ HCA2 ಮಾಡೋಣ. HCA2. ಸೊ ಇದು ಮಾಡ್ಬಿಟ್ಟು ನಾವು ಇನ್ಪುಟ್ CGS ತಗೋಣ. ಸೊ ನೆಕ್ಸ್ಟ್ ಟೈಮ್ D, A and D and save it. ಸೊ ನೆಕ್ಸ್ಟ್ HCA3. ಸೊ ನಾನು ಏನಕ್ಕೆ A3A1 ತಗೊಂತಾ ಇದ್ದೀನಿ ಅಂದ್ರೆ ಯುನಿಕ್ ಆಗಿ ಒಂದೇ ಕೋಡ್ ನ ಯೂಸ್ ಮಾಡ್ಕೊಂತ ಹೋಗ್ಬೋದು ನಾವು. ಓಕೆ, ಸೊ ನೆಕ್ಸ್ಟ್ D, ಕ್ಯಾಲ್ಕುಲೇಷನ್ ಟೈಪ್ A, ಕಂಡೀಷನ್ ಕ್ಯಾಟಗರಿ D and save it. ಸೊ ಈಗ A1, A2, A3 ಆಗೋಯ್ತು. ಕರೆಕ್ಟ್. HCA2 and HCA3. Okay, control B and this. So now output tags ಅದೇ ತರ ಕ್ರಿಯೇಟ್ ಮಾಡೋಣ. ಓಕೆ, ಐ ವಿಲ್ ಗೋ ಬ್ಯಾಕ್ ಅಂಡ್ ಐ ವಿಲ್ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ನೋಡಿ ಇವಾಗ 3 ಕ್ರಿಯೇಟ್ ಮಾಡ್ಬಿಟ್ಟಿದೀವಲ್ವಾ. ಸೊ ಅದೇ ತರನೇ ಇವಾಗ ಔಟ್ಪುಟ್ ಟ್ಯಾಗ್ಸ್ ಕ್ರಿಯೇಟ್ ಮಾಡಿ. ನ್ಯೂ ಎಂಟ್ರೀಸ್, ಕಂಡೀಷನ್ ಟೈಪ್ ಇಸ್ HCB1 ಮಾಡ್ಕೋಬಹುದು. ಓಕೆ, ಸೊ B1 ಮಾಡ್ಕೊಳ್ಳಿ. ಔಟ್ಪುಟ್ HTST, so MWST, and this is the same condition categories. Okay, so now save it. Go next. So HCB1 ಆಯ್ತು, next HCB2. So output SGST ಆಯ್ತು, ಈಗ output CGST. Then access sequence. Okay, D, A, D and go to the next. And HCB2 ಆಯ್ತು, ಇವಾಗ HCB3. So output IGST, MWST, D, A, D and save it. ಸೊ ನಮ್ದು ಕಂಡೀಷನ್ ಟೈಪ್ಸ್ ಎಲ್ಲ ನಾವು ಇವಾಗ ಡಿಫೈನ್ ಮಾಡಿದ್ವಿ. ಕರೆಕ್ಟ್. ಏನಂತ ಮಾಡಿದ್ವಿ? HCB1, HCB2 and HCB3. ಓಕೆ, ಸೊ ಈ ತರ ಡಿಫರೆಂಟ್ ಕಂಡೀಷನ್ ಟೈಪ್ಸ್ ಡಿಫೈನ್ ಮಾಡಿದ್ವಿ. ಕರೆಕ್ಟ್. ಸೊ ಇವಾಗ ಇಲ್ಲಿ ನೀವು ಅದನ್ನೇ ಇಲ್ಲಿ ಕೂಡ ಮೇಂಟೈನ್ ಮಾಡ್ಕೋಬಹುದು ಬೇಕು ಅಂದ್ರೆ. ಸೊ ನಾನು ಇಲ್ಲೇ ಡೈರೆಕ್ಟ್ ಆಗಿ ಎಲ್ಲ ಮೇಂಟೈನ್ ಮಾಡ್ತೇನೆ. ಸೊ ಟ್ಯಾಕ್ಸ್ ಕಂಡೀಷನ್ ಟೈಪ್ಸ್ ಎಲ್ಲ. ಓಕೆ, ಸೊ ಈ ತರ ನಾವು 3 ಡಿಫರೆಂಟ್ ಇವಾಗ ಕಂಡೀಷನ್ ಟೈಪ್ಸ್ ನ ಮೇಂಟೈನ್ ಮಾಡಿದ್ವಿ. ಸೊ ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ಇಲ್ಲಿ ಚೆಕ್ ಕೂಡ ಮಾಡ್ಬೋದು. ಸೊ ನೀವು ಹೋಗ್ಬಿಟ್ಟು ಜಸ್ಟ್ ಒಂದು HC ಅಂತ ಕೊಟ್ಟರು, ಸೊ ಇಮಿಡಿಯೇಟ್ಲಿ HC ಏನ್ ರಿಲೇಟೆಡ್ ಇದೆ ಎಲ್ಲ ಬರುತ್ತೆ. ಸೊ ಇವೆಲ್ಲ ನಾವು ಕ್ರಿಯೇಟ್ ಮಾಡಿದ್ವಿ. ಓಕೆ, ಸೊ ಕ್ಲಾಸ್ ಆಫ್ ಟ್ಯಾಕ್ಸಸ್ ಬಂದಿದೆ, ಪರ್ಸೆಂಟೇಜ್ ವೈಸ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇಷ್ಟನ್ನು ನಾವು ಇವಾಗ ಮೇಂಟೈನ್ ಮಾಡಿದ್ವಿ ಕಂಡೀಷನ್ ಟೈಪ್ಸ್ಗೆ. ಸೊ HCA1 is for input SGST, HCA2 is for input CGST, A3 is for IGST, and similar way for output tax. So HCB1 is for output SGST, and B2 is for output CGST, and B3 is for IGST. ಓಕೆ, ಸೊ ಔಟ್ಪುಟ್ IGST. ಸೊ ಈ ತರ ನೀವು 6 ಡಿಫರೆಂಟ್ ಕಂಡೀಷನ್ ಟೈಪ್ಸ್ ನ ಡಿಫೈನ್ ಮಾಡ್ಕೋಬೇಕು ಸಿಸ್ಟಮ್. ಓಕೆ, ಆಫ್ಟರ್ ದಟ್ ವಿಲ್ ಗೋ ಬ್ಯಾಕ್. ಸೊ ಇವಾಗ ಆಕ್ಸೆಸ್ ಸೀಕ್ವೆನ್ಸ್ ಆಯ್ತು ಅಂಡ್ ಕಂಡೀಷನ್ ಟೈಪ್ಸ್. ಓಕೆ, ಸೊ ಅಂಡ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಡಿಫೈನ್ ಪ್ರೊಸೀಜರ್ಸ್ ಯಾವ ತರ ಡಿಫೈನ್ ಮಾಡಬೇಕು ಪ್ರೊಸೀಜರ್ಸ್ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಡಿಫೈನ್ ಪ್ರೊಸೀಜರ್ಸ್ ಅಲ್ಲಿ ನೀವು ಸೊ ಜಸ್ಟ್ ಒಂದು ಓವರ್ ಕೊಟ್ಬಿಡ್ತೀನಿ. ಸೊ ಡಿಫೈನ್ ಪ್ರೊಸೀಜರ್ಸ್ ಹೋಗ್ಬಿಟ್ಟು, ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು ಹೊಸದಾಗಿ ಒಂದು ಟ್ಯಾಕ್ಸ್ ಪ್ರೊಸೆಸ್ ನ ತಗೊಂತೀರಾ. ನಾನು ಇವಾಗ ಪ್ರೀವಿಯಸ್ ಯಾವ್ದೋ ಒಂದು ಕ್ಲಾಸ್ ತಗೊಂಡ್ರೆ ತೋರಿಸ್ತೀನಿ ನಿಮಗೆ. ಓಕೆ, ಸೊ ಇದು ತಗೋಣ. ಸೊ ಇದರಲ್ಲಿ ಕಂಟ್ರೋಲ್ ಡೇಟಾ ಹೋಗಿ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ನಾವು ಸ್ಟೆಪ್ಸ್ ಅಲ್ಲಿ 110, 120, 130, 210, 220, 230 ಅಂತ ಮೇಂಟೈನ್ ಮಾಡಿದ್ದೀನಿ. ಓಕೆ, ಸೊ ನೀವು ಇದೇ ತರ ಮೇಂಟೈನ್ ಮಾಡ್ಬೇಕಂತ ಇಲ್ಲ. ಸ್ಟೆಪ್ಸ್ ನಂಬರ್ ನೀವು ಏನ್ ಬೇಕಂದ್ರೆ ಹಾಕೋಬಹುದು. ಸೊ ನಾನು ಜಸ್ಟ್ ಒಂದು ರ್ಯಾಂಡಮ್ ತಗೊಂಡಿದ್ದೀನಿ ಅಷ್ಟೇ. ಸೊ ದೆನ್ ಕಂಡೀಷನ್ ಟೈಪ್ ನಾವು ಏನೆಲ್ಲ ಡಿಫೈನ್ ಮಾಡಿದ್ವಿ ಆ ಕಂಡೀಷನ್ ಟೈಪ್ 6 ಕಂಡೀಷನ್ ಟೈಪ್ಸ್ ನ ಇಲ್ಲಿ ಹಾಕ್ತೀವಿ. ಓಕೆ, ಸೊ ಇದು ಬೇರೆ ಯಾರೋ ಮಾಡಿರೋದು, ನಾನು ಮಾಡೋದಲ್ಲ, ಬಟ್ ಫೈನ್. ಸೊ ಈ ತರ ನಾವು ಮೇಂಟೈನ್ ಮಾಡ್ತೀವಿ. ಸೊ ಇನ್ಪುಟ್ ಟ್ಯಾಕ್ಸ್ ಮಾಡಿದೀವಲ್ಲ ಅದೇ ತರ ಔಟ್ಪುಟ್ ಟ್ಯಾಕ್ಸ್ ಮಾಡ್ತೀವಿ. ಸೊ ಇದಾದ್ಮೇಲೆ ನಾವೇನ್ ಮಾಡ್ತೀವಿ? ಸೊ ಫ್ರಮ್ ರೇಂಜ್, ಸೊ ಇಲ್ಲಿಂದ ಟ್ಯಾಕ್ಸ್ ವರ್ಕ್ ಆಗಬೇಕು ಅಂತ ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ ಏನಿರುತ್ತಲ್ಲ, ಸೊ ಆಸ್ ಪರ್ ದಟ್ ಕಂಡೀಷನ್ ಟೈಪ್ಸ್ ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ ಯಾವ ತರ ನಾಕ್ ಆಫ್ ಆಗಬೇಕು, ಯಾವ ತರ ವರ್ಕ್ ಆಗಬೇಕು ಅಂತ. ಫಾರ್ ಎಕ್ಸಾಂಪಲ್ ಇನ್ಪುಟ್ CGSTಗೆ ಫ್ರಮ್ 100. ಸೊ 100 ಏನ್ ಗೊತ್ತಾ? ಸೊ ಇಟ್ ಇಸ್ ಅ ಬೇಸಿಕ್ ಟ್ಯಾಕ್ಸ್. ಓಕೆ, ಸೊ ಅದು ಟ್ಯಾಕ್ಸ್ ಬೇಸ್ ಅಮೌಂಟ್. ಸೊ ಬೇಸ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ ಎಲ್ಲ. ಸೊ ಎಲ್ಲಾ ಟ್ಯಾಕ್ಸ್ ಕೂಡ ಬೇಸ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಆಗೋದ್ರಿಂದ ಸೊ ಎಲ್ಲದಕ್ಕೂ ಕೂಡ ನಾವು ಬೇಸಿಕ್ ಅಮೌಂಟ್ಗೆ 100 ಮೇಂಟೈನ್ ಮಾಡ್ತೀವಿ. ಸೊ ಇವರು 100 ನ ಮೇಂಟೈನ್ ಮಾಡಿಲ್ಲ. ಸೊ ಐ ವಿಲ್ ಶೋ ಇಟ್ ಇನ್ ಮೈ ಟ್ಯಾಕ್ಸ್ ಪ್ರೊಸೀಜರ್. ಯಾವ್ದಾದ್ರು ಒಂದಿದ್ರೆ ನೋಡ್ತೀನಿ. ಇದು ನೋಡೋಣ.
This is also not fine. Tax. Okay, 1 second. I will open it in the OB page. Tax JF ಅಂತ ನಾನು ಕ್ರಿಯೇಟ್ ಮಾಡಿದ್ದೆ. Okay, so I will show that one. Okay, so tax JF position tax JF enter. ಸೊ ಇಲ್ಲಿ ಕಂಟ್ರೋಲ್ ಡೇಟಾದಲ್ಲಿ ನಾನು ಕ್ಲಿಯರ್ ಆಗಿ ಮೇಂಟೈನ್ ಮಾಡಿದ್ದೀನಿ. ಸೊ ಅಲ್ಲಿ 100 200 ಎಲ್ಲ ಮೇಂಟೈನ್ ಮಾಡ್ಬಿಟ್ಟಿದ್ದಾರೆ. ಸೊ ನಾನು ಕ್ಲಿಯರ್ ಆಗಿ ಮೇಂಟೈನ್ ಮಾಡಿದ್ದೀನಿ. ಸೊ ನಾನೇನ್ ಮಾಡಿದ್ದೀನಿ 10 ಅಲ್ಲಿ ಸೊ ಬೇಸ್ ಅಮೌಂಟ್ಗೆ ಒಂದು ಕಂಡೀಷನ್ ಟೈಪ್ಸ್ಗೆ ಒಂದು ಆಕ್ಸಸ್ ಏನ್ ಪ್ರೊಸೀಜರ್ಸ್ ಇದೆ ಟ್ಯಾಕ್ಸ್ ಪ್ರೊಸೀಜರ್ಸ್, ಸೊ ಅದನ್ನ ಡಿಫೈನ್ ಮಾಡಿದ್ದೀನಿ. ಸೊ ಯಾವ ತರ ಡಿಫೈನ್ ಮಾಡಿದ್ರೆ ಸ್ಟೆಪ್ 10 ಬೇಸ್ ಅಮೌಂಟ್ ಅಂತ. ಸೊ ಇದು ನಿಮಗೆ ಸ್ಟ್ಯಾಂಡರ್ಡ್ ಬೇಸ್ ಅಮೌಂಟ್ ಕ್ಯಾಲ್ಕುಲೇಷನ್. ಸೊ ಇದು ಇರ್ಲೇಬೇಕು ನಿಮಗೆ ಬೇಸ್ ಅಮೌಂಟ್. ಅದಕ್ಕೆ ನಾನು ಏನ್ ಮಾಡಿದ್ದೀನಿ ಬೇಸ್ ಅಮೌಂಟ್ಗೆ ಸೊ ರೇಂಜ್ ಫ್ರಮ್ 10 ಅಂತ ಹಾಕಿದ್ದೀನಿ. ಸೊ 10 ಅಂದ್ರೆ ಈ ಸ್ಟೆಪ್ಸ್ ರೇಂಜ್. ಸೊ ನಾನು ಸ್ಟೆಪ್ 10 ಕೊಡಿದ್ನಲ್ಲ, ಸೊ ಈ ಟ್ಯಾಕ್ಸ್ ಅಮೌಂಟ್ ಬೇಸ್ ಅಮೌಂಟ್ ಫ್ರಮ್ ವಿಚ್ ರೇಂಜ್ ಇಂದ ಅಂದ್ರೆ ಯಾವ ಸ್ಟೆಪ್ ಇಂದ ಕ್ಯಾಲ್ಕುಲೇಟ್ ಆಗಬೇಕು ಅಂತ ಫ್ರಮ್ 10 ಇಂದಾನೆ ಆಗುತ್ತೆ ಬೇಸ್ ಅಮೌಂಟ್. ಅಂಡ್ ನಾವೆಲ್ಲಾ ಟ್ಯಾಕ್ಸ್ ಅನ್ನು ಬೇಸ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಸೊ ಎಲ್ಲದಕ್ಕೂ 10 ಅಸೈನ್ ಮಾಡ್ತೀವಿ ನಾವು. ಸೊ ಎಲ್ಲದಕ್ಕೂ 10 ಫ್ರಮ್ 10 to 10 10 to 10 10 to 10. ಸೊ ಏನಕ್ಕೆ ಅಂದ್ರೆ ಎಲ್ಲ ಬೇಸ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ. ಸೊ ಇದು ಬಿಟ್ಬಿಟ್ಟು ನಿಮ್ಗೆ ಬೇರೆ ಯಾವ್ದಾದ್ರು ಬೇರೆ ಸ್ಟೆಪ್ಸ್ ಫಾಲೋ ಮಾಡ್ತೀರಾ ಅಂದ್ರೆ then you have to define the step first, then you have to assign from which step to which step you are going to maintain this procedure ಅಂತ. ಓಕೆ, ಸೊ ಇವಾಗ ನಾನೆಲ್ಲ ಬೇಸ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಸೊ ಎಲ್ಲದಕ್ಕೂ 10 ಹಾಕಿದ್ದೀನಿ ಫ್ರಮ್ ಅಂಡ್ ಟು. ಸೊ ನೆಕ್ಸ್ಟ್ ಸೊ ಇಲ್ಲಿ ಅಕೌಂಟ್ ಕೀಸ್ ನ ಮೇಂಟೈನ್ ಮಾಡ್ಬೇಕು. ಸೊ ಅದನ್ನ ಕೂಡ ನಾನು ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಸೊ ಅಕೌಂಟ್ ಕೀಸ್ ಆ ತರ ಮೇಂಟೈನ್ ಮಾಡ್ಬೇಕು ಅಂತ. ಓಕೆ, ಸೊ ಅಕೌಂಟ್ ಕೀಸ್ ನ ಮೇಂಟೈನ್ ಮಾಡ್ಬಿಟ್ಟು ಅಕೌಂಟ್ ಕೀಸ್ ನ ಇಲ್ಲಿ ಅಸೈನ್ ಮಾಡ್ಬೇಕು. ಓಕೆ, ಸೊ ನಾವು ಇವಾಗ ನಾಳೆ ಕ್ಲಾಸ್ ಅಲ್ಲಿ ಇವತ್ತಿನ ಕ್ಲಾಸ್ ಅಲ್ಲಿ ನೀವು ಕಂಡೀಷನ್ ಟೈಪ್ಸ್ ಅಂಡ್ ಸೊ ಟ್ಯಾಕ್ಸ್ ಸೊ ನಿಮಗೆ ಆಕ್ಸಸ್ ಸೀಕ್ವೆನ್ಸ್ ಬಗ್ಗೆ ಹೇಳಿದ್ದೀನಿ. ಸೊ ಟ್ಯಾಕ್ಸ್ ಪ್ರೊಸೀಜರ್ಸ್ ಬಗ್ಗೆ ನಾಳೆ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಓಕೆ, ಸೊ ನಾವು ಐ ವಿಲ್ ಮೇಂಟೈನ್ ದಿಸ್ ಇನ್ ಎ ಲೋಕಲ್. ಓಕೆ, ಸೊ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಸೊ ಇವಾಗ ಕಂಡೀಷನ್ ಟೈಪ್ಸ್ ಆಗಿದೆ ಅಂಡ್ ಆಕ್ಸಸ್ ಸೀಕ್ವೆನ್ಸ್ ಕೂಡ ಆಗಿದೆ. ಸೊ ನೆಕ್ಸ್ಟ್ ನಾವೇನ್ ಮಾಡಬೇಕು ಟ್ಯಾಕ್ಸ್ ಪ್ರೊಸೀಜರ್ಸ್ ನ ಡಿಫೈನ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ನಾವು ಸೊ ಟ್ಯಾಕ್ಸ್ ಕೀನ ಮೇಂಟೈನ್ ಮಾಡಬೇಕು. ಸೊ ಟ್ಯಾಕ್ಸ್ ಕೀ ಆದ್ಮೇಲೆ ಸೊ ಆ ಟ್ಯಾಕ್ಸ್ ಕೀನ ಪ್ರೊಸೀಜರ್ಸ್ಗೆ ಅಸೈನ್ ಮಾಡಬೇಕು. ಸೊ ಅದನ್ನ ಯಾವ ತರ ಅಸೈನ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಯು ಕ್ಲೋಸ್ ದಿಸ್. ಸೊ ಇಲ್ಲೇ ಇರುತ್ತೆ ನಿಮಗೆ ಟ್ಯಾಕ್ಸ್ ಕೀಸ್ ಕೂಡ ಮೇಂಟೈನ್ ಮಾಡೋದು. ಓಕೆ, ಓಕೆ, ಸೊ ಇದೆಲ್ಲ ಕಂಟ್ರಿ ವೈಸ್. ಸೊ ಕಂಟ್ರಿ ವೈಸ್ ಏನಾದ್ರು ಟ್ಯಾಕ್ಸ್ ಪ್ರೊಸೀಜರ್ಸ್ ಡಿಫ್ರೆಂಟ್ ಇರುತ್ತಲ್ಲ. ಸೊ ಆಸ್ ಪರ್ ದ ಕಂಟ್ರಿ. ಸೊ ಅದು ಕಂಟ್ರಿ ವೈಸ್ ಕೂಡ ಇದೆ. ಓಕೆ, ಸೊ ಇಂಡಿಯನ್ ಹೋದ್ರೆ ನೀವು ಇಂಡಿಯನ್ ಕೂಡ ಇರುತ್ತೆ ಲೋಕಲ್ ಟ್ಯಾಕ್ಸ್. ಓಕೆ ಫೈನ್, ನಾನು ಇವಾಗ ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ ಬಗ್ಗೆ ಎಲ್ಲ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದರಲ್ಲಿ ನಾವು ಓನ್ಲಿ ದ ಪ್ರೊಸೀಜರ್ಸ್ ಓನ್ಲಿ ಇವಾಗ ಮೇಂಟೈನ್ ಮಾಡಬೇಕಾಗಿರೋದು. ಸೊ ಅದರ್ ದೆನ್ ದಟ್ ಆಕ್ಸಸ್ ಸೀಕ್ವೆನ್ಸ್ ಅಂಡ್ ಕಂಡೀಷನ್ ಟೈಪ್ಸ್ ಎರಡು ಆಗಿದೆ. ಓಕೆ, ಸೊ ನಾಳೆ ಕ್ಲಾಸಲ್ಲಿ ನಾನು ರಿಮೈನಿಂಗ್ ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ಡೂ ದ ಪ್ರಾಕ್ಟೀಸ್. ಓಕೆ, ಸೊ ಪ್ರಾಕ್ಟೀಸ್ ಮಾಡಿ. ಅಂಡ್ ಇದು ಕೂಡ ಅಷ್ಟೇನೆ. ಸೊ ನೋಡಿ ಇವಾಗ ಏನು ಎರರ್ ಬರ್ತಾ ಇತ್ತಲ್ಲ ನಮಗೆ ಡಿಲೀಟ್ ಮಾಡಿದ್ವಲ್ಲ ನಾವು. ಸೊ ಅದು ಕೂಡ ಅಷ್ಟೇನೆ. ಸೊ ಎಲ್ಲ ಡಿಲೀಟ್ ಮಾಡಬೇಕು ಎಲ್ಲ ಕಂಪನಿ ಕೋಡ್ಗೂ. ಸೊ ನಾನು ಅದೇ ತರ ಎಲ್ಲ ಕಂಪನಿ ಕೋಡ್ಗೂ ಡಿಲೀಟ್ ಮಾಡ್ಬಿಟ್ಟು ಸೊ ನಾಳೆ ನಿಮಗೆ ಫಸ್ಟ್ GL ಅಕೌಂಟ್ ಡಾಕ್ಯುಮೆಂಟ್ ಪೋಸ್ಟಿಂಗ್ ಹೇಳ್ತೀನಿ. ಸೊ ಅದಾದ್ಮೇಲೆ ನಿಮಗೆ ಸೊ ರಿಮೈನಿಂಗ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಏನಿದೆ ಸೊ ಕಾನ್ಫಿಗರೇಷನ್ಸ್ ನ ಕಂಟಿನ್ಯೂ ಮಾಡ್ತೀನಿ. ಸೊ ನಾಳೆ ನಾವು GL ಅಕೌಂಟ್ ಪೋಸ್ಟಿಂಗ್ ಅಂಡ್ ಟ್ಯಾಕ್ಸ್ ಕಂಪ್ಲೀಟ್ ಮಾಡೋಣ. ಸೊ ಅದಾದ್ಮೇಲೆ ನಾವು BP ಕಾನ್ಫಿಗರೇಷನ್ಸ್ ಆಗಿರ್ಬೋದು ಅಥವಾ ವೆಂಡರ್ ಪೋಸ್ಟಿಂಗ್ಸ್ ಅದೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ವಾಯ್ಸ್ ಪೋಸ್ಟಿಂಗ್ಸ್ ಅಂಡ್ ಪೇಮೆಂಟ್ ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಓಕೆ, ಸೊ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಇವತ್ತಿನ ಕ್ಲಾಸಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? No, Abhishek. Okay, so do practice. Okay, so any doubts you guys can get back to me tomorrow. Okay. Okay. Yeah. Thank you. Bye.